ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಭಾರತದ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ರಾಜ್ಯ ಮಟ್ಟದ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಶಸ್ತಿಗೆ ಈ ಬಾರಿ ಹುಬ್ಬಳ್ಳಿಯ ಹಿರಿಯ ಧುರೀಣರೂ ಆದಂಥ ಹೋರಾಟಗಾರರೂ ಆದಂಥ FH ಜಕ್ಕಪ್ಪನವರಿಗೆ ಸಲ್ಲಿರುವಂಥದ್ದು ಅಥವಾ ಆ ಪ್ರಶಸ್ತಿಗೆ ಅವರು ಭಾಜನರಾಗಿರುವಂಥದ್ದು. ದಲಿತ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರಿಗೆ ಕೊಡಮಾಡತಕ್ಕಂಥ ಈ ಪ್ರಶಸ್ತಿ ಜಕ್ಕಪ್ಪನವ್ರಿಗೆ ಏಕೆ ಬಂತು, ಅವರ ಸಾಧನೆಗಳೇನು ಅನ್ನೋದನ್ನು ಅವರಿಂದಲೇ ಕೇಳಿಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಜಕ್ಕಪ್ಪನವರೇ. ನಮಗೆ ನಮ್ಮ ವಾಹಿನಿ ವತಿಯಿಂದ ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಜಕ್ಕಪ್ಪನವ್ರು ಸರ್, ಪ್ರಶಸ್ತಿವರೆಗೆ ಬಂದರಂದ್ರೆ ಬಹುಶಃ ಭಾಳ ದೀರ್ಘಾವಧಿ ಸೌಸಿದಿರಿ ಅಂಥೇಳಿ ನಮಗೆ ಅನ್ನಿಸ್ತದೆ. ಈ ಬಗ್ಗೆ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ರಚಿಸಿದ ಮುಕುಂದರಾಜ ಸಮಿತಿ 15 ಸಾಧಕರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದರಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೋಸ್ಕರ ಆ ಸಮಿತಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೋರಾಟ ಯಾವುದೇ ಪ್ರಶಸ್ತಿಗೆ ನಿರೀಕ್ಷೆಯಲ್ಲಿ ಹೋರಾಟ ಇರೋಂಗಿಲ್ಲ. ಇರಲಿಲ್ಲ ತಾವು ಪರೀಕ್ಷೆ ಪ್ರಶಸ್ತಿಗಳ ನಿರೀಕ್ಷೆಯಲ್ಲಿ ಇರೋಂಗಿಲ್ಲ. ಒಂದು ಹೋರಾಟ ಒಂದು ಸಿದ್ಧಾಂತಕ್ಕೋಸ್ಕರ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುತಿಸಿದಂಗೆ ಭಾರತ ಸಮಾಜದ ರಚನೆ, ಆಲೋಚನೆ, ವಿವೇಚನೆ, ವರ್ತನೆ ಇವು ಭಾಳ ಮುಖ್ಯವಾಗಿ ಬರ್ತಿರ್ತವೆ. ಸರ್, ತಾವು ಮೂಲತಃ ತಮ್ಮದು ಯಾವರು ಸರ್? ನಂದು ಧಾರವಾಡ ಜಿಲ್ಲೆ, ಈಗ ಅಣ್ಣಿಗಿರಿ ತಾಲೂಕು ಐತೆ, ಮೊದಲು ನವಲಗುಂದ ತಾಲೂಕು ಇರ್ತದು. ನಾವಳ್ಳಿ ಗ್ರಾಮದಲ್ಲಿ ನಮ್ಮ ತಾಯಿ ಮನೆಯಲ್ಲಿ ನಾನು ಜನಿಸಿದ್ದು. ನಮ್ಮ ತಾಯಿ ಮನೆಯಲ್ಲೇ ದೊಡ್ಡವಾಗಿ ಕರೆಕ್ಟ್. ನನ್ನ ವಿದ್ಯೆನ ಅಲ್ಲೇ ಎಜುಕೇಷನ್ ಎಲ್ಲ ಅಲ್ಲೇ ಆಯಿತು. ಅಲ್ಲೇ ಪ್ರಾಥಮಿಕ ಎಜುಕೇಷನ್, ಅದು ಮತ್ತು ಗದಗ ಮತ್ತು ಧಾರವಾಡದಲ್ಲಿ ಕಾಲೇಜ್ ಎಜುಕೇಷನ್ ಆಗಿರುವಂಥದ್ದು. ನನಗೆ ಬಾಲ್ಯದಲ್ಲೇ ಈ ಓದುವಂಥ ಹವ್ಯಾಸ ಭಾಳ. ಮೊದಲು ನನಗೆ ಆಕರ್ಷಣೆ ಆಗಿತ್ತು ಸ್ನೇಹಿತರ ಸಂಪರ್ಕದಿಂದ ಕಮ್ಯುನಿಸ್ಟ್ ಲಿಟ್ರೇಚರ್. ಅವ್ರ ಸಂಪರ್ಕ ಬಂತು ನಿಮ್ಮ? ಕಮ್ಯುನಿಸ್ಟ್ ಲಿಟ್ರೇಚರ್ ಓದ್ತಾ ಇದ್ದೆ ನಾನು. ದಾಸ್ ಕ್ಯಾಪ್ಟನ್ ಹಿಡ್ಕೊಂಡು ಎಲ್ಲನೂ ಓದ್ತಿದ್ದೆ. ನನಗೇಕೋ ಆಕರ್ಷಣೆ ಅನ್ನಲಿಲ್ಲ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಲಿಟ್ರೇಚರ್ ಒಂದೊಂದು ಸೇರಕ್ಕೆ ಆವಾಗ ವಿರಳವಾಗಿ ಸಿಗ್ತಿದ್ದು. ನನಗೆ ಪ್ರಯತ್ನ ಮಾಡಿ ಹುಡುಕಿಕೊಂಡೆ ನಾನು, ಪುಸ್ತಕಗಳು ಸಿಕ್ಕು ನನಗೆ ಅಂಬೇಡ್ಕರ್ ನನಗೆ ಭಾಳ ಆಕರ್ಷಣೆ ಆದ. ಅವನ ಎಲ್ಲ ಹೋರಾಟಗಳು ನನಗೆ ಜೀವನದಲ್ಲಿ ನೀನು ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಡಿದೆಬ್ಬಿಸುವಂಥ ಅಲ್ಲಿ ಸಾಹಿತ್ಯ ಇದೆಯಲ್ಲ ಅಂಬೇಡ್ಕರ್ದು, ಬಹುಶಃ ಅದು ನನಗೆ ಪ್ರಚೋದನೆ ಮಾಡಿತು ಅಂತ ಹೇಳ್ಬೋದು. ಇಲ್ಲಿ ಒಂದು 2 ಘಟನೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಸವಲಿಂಗಪ್ಪನವ್ರದ್ದು 1972ರಲ್ಲಿ ಬೂಸಾ ಬಂಡಾಯ ಅಂತೇಳಿ, ದೊಡ್ಡ ದೇವಿಸಿರೋ ಬೂಸಾ ಸಾಹಿತ್ಯ ದೊಡ್ಡ ಬಂಡಾಯ. ಹೌದು. ಅದನ್ನು ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕಟ್ಟಿಕೊಂಡು ಧಾರವಾಡದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ನಾವು ಸುಭಾಷ್ ರೋಡ್ನಲ್ಲಿ ಮಾಡಿದ್ವಿ ನಾವು. ಅವತ್ತು ನಮಗೆ ಕಲ್ಲು ಹೊಡ್ತಾ, ಸಿಕ್ಕಾಪಟ್ಟೆ ಕಲ್ಲು ಹೊಡ್ತಾ. ಬಸಲಿಂಗಪ್ಪನ ಕರ್ಕೊಂಬಂದು ಧಾರವಾಡದಲ್ಲಿ ಸನ್ಮಾನ ಮಾಡೋದು ಅಷ್ಟೊಂದು ಇರಲಿಲ್ಲ. ಅವತ್ತು ಭಾಳ ವಿರೋಧ, ಪ್ರಕ್ಷುಬ್ಧ ವಾತಾವರಣ. ಅದರಲ್ಲಿ ಅವ್ರನ್ನ ಮೆರವಣಿಗೆ ಮಾಡಿಸಿದ್ವಿ. ನಾವು ಹೇಳ್ತಿದ್ವಿ, ನಮ್ಮ ಸ್ನೇಹಿತರು ಎಲ್ಲರೂ ಹೇಳ್ತಿದ್ವಿ. ನಮ್ಮನ್ನೆಲ್ಲ ಒಡೆಯವರು. ನಮಗೆ ಬಸಲಿಂಗಪ್ಪ ಪರಿಚಯ ಆಗಿದ್ದೇನೆ ಈ ಮೇಲ್ವರ್ಗದ ವಿದ್ಯಾರ್ಥಿಗಳು. ಬಸಲಿಂಗಪ್ಪ ಕನ್ನಡ ಭೂಸಾಂತರ ಅಂಥೇಳಿ, ಬಸಲಿಂಗಪ್ಪನವರು ಕನ್ನಡ ಭೂಸಾಧನ ಅಂತೇಳಿ ನಮ್ಮ ಹೊಡೆಯೋರು ದಲಿತರು ಅಂತೇಳಿ. ನಮ್ಮ ಬಸಲಿಂಗಪ್ಪ ನನಗೆ ಗೊತ್ತಿಲ್ಲ, ಬಸಲಿಂಗಪ್ಪ ಗೊತ್ತಿಲ್ಲ. ಆ ಏಟಿಂದ ಬಸಲಿಂಗಪ್ಪನವ್ರ ಪರಿಚಯ ಆಗಿ ಅದೊಂದು ಭೂಸಾ ಚಳವಳಿಯಾಗಿ ಭೂಸಾ ಅವತ್ತಿಂದ ದಲಿತ ಚಳವಳಿನೂ ಬೆಳೀತು. ಆವಾಗ ದಲಿತ ಸಂಘರ್ಷ ಸಮಿತಿ, ಬಂಡಾಯ ಸಾಹಿತ್ಯಗಳು ಅದ್ರ ಜೊತೆ ನಾವು ಗುರುತಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದು ಕಾಲದಾಗ ಜೋರಿತ್ತು ಸರ್ ಅದು ಅಲ್ಲ, ಅದು ಏನಂದ್ರೆ ನಮ್ಮ ಧ್ವನಿಯಾಗಿತ್ತು. ಅದು ಜೋರಾಗಿತ್ತು ಅನ್ನೋದಕ್ಕಿಂತ ನಮ್ಮಂಥವ್ರು ಬಹಳ ಜನ ಸೇರಿಕೊಂಡು ನಮ್ಮ ಧ್ವನಿಯಾಗಿದ್ದಕ್ಕೆ ಅದಕ್ಕೆ ಶಕ್ತಿ ಕೊಟ್ಟಿದ್ದಕ್ಕೋಸ್ಕರ ಅದು ಜೋರಾಗಿ ಪ್ರಜ್ವಲಿಸ್ತು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು
ಬ್ಯಾಂಕ್ ರಾಷ್ಟ್ರೀಕರಣ ನಂತರ ಬ್ಯಾಂಕಿಂಗ್ಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರನ್ನು ವಿಶೇಷವಾಗಿ ನೇಮಕ ಮಾಡುವಂಥ ಆದೇಶ ಮಾಡಿದರು. ತುರ್ತು ಪರಿಸ್ಥಿತಿಯ ಲಾಭ ಅದು. ಹೌದು. ನಮ್ಮನ್ನೆಲ್ಲ ಒಂಥರ ಆವಾಗ ಜಸ್ಟ್ ನಾವು ಕಾಲೇಜ್ ಹುಡುಗರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿದರು. ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಗೆ ಗೊತ್ತಿಲ್ಲ ಅದು. ಎಲ್ಲ ಗೆಳೆಯರು ಕೊಡ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದ್ವಿ. ನಾನು ಸಿಲೆಕ್ಟ್ ಆಗಿಬಿಟ್ಟೆ. ಓ, ನೀವು ಸಿಲೆಕ್ಟ್ ಆಗಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಟ್ರೈನಿಂಗ್ ಆಗಿಂದ ಚಳಿಕೆರೆ ಹಾಕಿದರು. ಆವಾಗ ಎಮರ್ಜೆನ್ಸಿ ಒಂದು ಘಟನೆ. ಓ, ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ನಡೆಸಿದ್ರು? ಹಾಂ, ನಡೆಸಿದ್ರು. ನಾನು ಸಿಲೆಕ್ಟ್ ಆದೆ. ಸಿಲೆಕ್ಟ್ ಆಗಿಂದ ನನಗೆ ಚಳಿಕೆರೆ ಬ್ರಾಂಚಿಗೆ ಹಾಕಿದ್ರು. ಅವಾಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇತ್ತು ಅವಾಗೆಲ್ಲ, ಅದಕ್ಕಿಂತ ಮೊದಲು. ಓ, ಅದಕ್ಕಿಂತ ಮುಂಚೆ ನಿಮ್ಮದು? ಅದಕ್ಕಿಂತ ಮೊದಲು. ಎಮರ್ಜೆನ್ಸಿ ಅಲ್ವಾ, ಅವಾಗ ಇಂದಿರಾ ಗಾಂಧಿ ಬಡವರಿಗೆ ಸಾಲ ಕೊಡುವಂಥದ್ದು, ದಲಿತರಿಗೆ ಸಾಲ ಕೊಡುವಂಥ ಯೋಜನೆ ಪ್ರಾರಂಭ ಆಯಿತು. ನಾನು ಕೌಂಟರ್ನಲ್ಲಿ ಕೂತ್ಕೊಂಡಿದ್ದೆ. ಒಂದು ಹಿಂಡು, ನಮ್ಮ ಜನ ಹಿಂಡು, ಮ್ಯಾನೇಜರ್ ಹತ್ರ ಬಂದು ಇಂದಿರಾ ಗಾಂಧಿ ನಮಗೆ ಸಾಲ ಕೊಡು ಅಂತ ಹೇಳಂತೆ, ನೀವು ಸಾಲ ಕೊಡಬೇಕು ಅಂತ ಬಂದು ಬ್ಯಾಂಕಿನ ಫಸ್ಟ್ ಟೈಮ್ ಅವರು ಬಂದಿದ್ದೊಳಗೆ. ಓ, ಫಸ್ಟ್ ಟೈಮ್? ಹಾಂ, ನಾನು ಕೌಂಟರ್ನಲ್ಲಿ ಕೂತ್ಕೊಂಡಿದ್ದೆ. ರಾಘವೇಂದ್ರ ರಾವ್ ಅಂತ ಮ್ಯಾನೇಜರು, ಬ್ರಾಹ್ಮಣರು ಮ್ಯಾನೇಜರು, TN ರಾಘವೇಂದ್ರ ರಾವ್ ಅಂತೇಳಿ. ಅವನು ನಾನು ಅವರಿಗೆ ನಿಮ್ಮ ಅಸ್ಪೃಶ್ಯರೆಲ್ಲ ಬ್ಯಾಂಕ್ ಒಳಗೆ ಬಂದರೆ ತುಂಬ ಇದು ಗಲೀಜು ಮಾಡಿ ಹೋದ್ರಿ, ಗಲೀಜು ಮಾಡಿದ್ರು, ಅಪವಿತ್ರ ಆಗಿಬಿಡ್ತದೆ ಅಲ್ಲ ಅಲ್ಲ ಅಂದ್ಬಿಟ್ಟ. ನನಗೆ ರಕ್ತ ಕುದಿಯಕ್ಕೆ ಶುರುವಾಯಿತು. ತಡ್ಕೊಳಕ್ಕಾಗಲ್ಲ. ಸೊ ನನಗೆ ತಡ್ಕೊಳಕ್ಕಲ್ಲ, ಅಂದರೆ ನಮ್ಮ ಜನಗಳ ಮುಂದೆ ಬ್ಯಾಂಕಿನಲ್ಲಿ, ಸರ್ಕಾರಿ ಬ್ಯಾಂಕಿನ ಪ್ರಿಮೈಸಸ್ನಲ್ಲಿ ಇಷ್ಟೊಂದು ಇನ್ಸಲ್ಟ್ ಮಾಡ್ತಾನಲ್ಲ ಅಂತೇಳಿ ಸಾಯಂಕಾಲವರೆಗೂ ಕಾದೆ. ಎಲ್ಲ ಸಾಯಂಕಾಲ ಎಲ್ಲರೂ ಹೋಗಿದ್ದ. ಅವನೊಬ್ಬರ ಇದ್ದ, ನಾನೊಬ್ಬನೇ ಕೆಲಸ ಮಾಡ್ತಿದ್ದ. ಏನ್ರಿ ಜಕ್ಕಪ್ಪನವ್ರು ಕೆಲಸ ಮಾಡ್ತಿದ್ರಲ್ಲ, ಎಲ್ಲ ಕೆಲಸ ಮಾಡ್ತಿದ್ದೀನಿ ಸರ್ ಅಂತ. ಎಲ್ಲರೂ ಹೋಗ್ಬೇಕು, ನನಗೆ ಎಲ್ಲ ಸಿಬ್ಬಂದಿ ಹೋಗ್ಬೇಕು, ಎಲ್ಲ ಹೋಗ್ಬಿಡ್ಬೇಕು. ಅವ್ರು ಹೋಗೋತಕ್ಕ ಖಾಲಿ ಕಾದು ಬಹುಶಃ ಕಾದ್ರಿ ನೀವು? ಕಾದು ಸೆಟ್ರಸ್ ಹಾಕಿದೆ. ಅವನು ತಂದು ಹೇಳೋದು ಹೊಡೆದಾಕ್ಬಿಟ್ಟೆ. ನನಗೆ ಗೊತ್ತಿಲ್ಲ, ಆಕ್ರೋಶ ಗೊತ್ತಿಲ್ಲ ನನಗೆ ಭವಿಷ್ಯ ಏನಂತೇಳಿ. ಅದು ರಿಪೋರ್ಟ್ ಆಗಿ ಮೇಲಿನವ್ರು ಬಂದ್ಬಿಟ್ರು. ನಿಮ್ಮ ಮೇಲೆ ರಿಪೋರ್ಟ್ ಆತ ಬಂದ್ಬಿಟ್ರು. ನೋಡಿ ಸರ್, ನನ್ನನ್ನು ನೌಕರಿಯಿಂದ ತೆಗಿಬೋದು, ಓಕೆ, ನಮ್ದೇಂತ ನಾನು ಸ್ವಾಗತ ಮಾಡ್ತೇನೆ. ನನ್ನ ಜನಗಳ ಸ್ವಾಭಿಮಾನಕ್ಕೋಸ್ಕರ ನಾನು ಆ ಕ್ರಿಯೆಯನ್ನು ಮಾಡಿದ್ದೇನೆ. ಹೌದು, ಇಲ್ಲ ಅಂತ ಹೇಳಂಗಿಲ್ಲ, ಯುದ್ಧ ಭೂಮಿಯಿಂದ ಓಡಿ ಹೋಗಂಗಿಲ್ಲ, ಆಯ್ತಾ. ಆದರೆ ಒಂದು, ನನಗೆ ಇವರು ಈ ಭಾಷೆಯನ್ನು ಬಳಸಿದರು ಅಂಥೇಳಿ ನನಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಅವಕಾಶ ಕೊಡಬೇಕು ಅಂತ ಅವ್ರು ಹೆದರಿಬಿಟ್ರು. ಅವಾಗ 7 PCR ಇತ್ತನ್ರಿ? 7 PCR ಇತ್ತು ಅವಾಗ. PCR ಆಕ್ಟ್ ಇತ್ತಲ್ಲ, PCR ಆಕ್ಟ್ ಇತ್ತು. ಈ ಶೆಡ್ಯೂಲ್ ಟ್ರೈಬ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಬಂದಿದ್ದು 1989ನಲ್ಲಿ. ಅದಕ್ಕಿಂತ ಮೊದಲು PCR ಆಕ್ಟ್ 1955ನ ಅಪ್ಲೈ ಇತ್ತು. ನಮಗೂ ಸ್ವಲ್ಪ ಅದು ಇತ್ತು. ನಾನು ಹೇಳಿದ ತಕ್ಷಣ ಹೆದರಿಬಿಟ್ರು. ಆಯ್ತು, ಹಂಗಾರೆ ಇನ್ನು ಇಲ್ಲಿರೋದು ಬೇಡ ಅಂತ ಹರಿಹರಕ್ಕೆ ವರ್ಗಾವಣೆ ಮಾಡಿದ್ರು. ನನಗೆ ಅಲ್ಲಿಂದ ಶಿಫ್ಟ್ ಹರಿಹರಕ್ಕೆ ಬಂದಿಂದ ಇನ್ನೂ ಶುರುವಾಯ್ತು ಯೂನಿಯನ್ಗಳು ಗದ್ದಲ. ಯೂನಿಯನ್ಗಳ ಹತ್ರ ನಾನು ಕೇಳ್ತಾ ಇದ್ದೆ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟದವರಿಗೆ ಮೀಸಲಾತಿ ಯಾಕೆ ಕೊಡೋಂಗಿಲ್ಲ? ಅಡ್ವಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತಿದ್ವಲ್ಲ, ಸಾಲ ಕೊಡುವಂಥ ಸೆಕ್ಷನ್ನು, ಅವನ್ನ SC/ST ಕೊಡ್ತಿದ್ದಿಲ್ಲ, OBC ಕೊಡ್ತಿದ್ದಿಲ್ಲ. ಅದು ಪೂರ್ತಿಯಾಗಿ ಅವರೇ GSPಗಳು, ಗೌಡ ಸಾರ್ಥ ಬ್ರಾಹ್ಮಣರನ್ನೇ ಇಟ್ಕೋಬೇಕಾಗಲ್ಲ. ಆ ಥರ ಒಂದು ವ್ಯವಸ್ಥೆ. ನಾವೇನಿದ್ರು ಕೌಂಟರಲ್ಲಿ ಕ್ಯಾಶ್ ಅನಿಸೋದು, ಚೆಕ್ ಪಾಸ್ ಮಾಡಿಸೋದು ಇತ್ತು. ನಾನು ಸ್ವಲ್ಪ ಗದ್ದಲ ಶುರು ಮಾಡಿದೆ. ಎಲ್ಲ ಶುರು ಮಾಡಿದ ತಕ್ಷಣ ನಮ್ಗೆ ಯಾಕೆ ಕೊಡೋಂಗಿಲ್ಲ ನೀವು ಲೋನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅಂತ. ನಮಗೆ ಲೋನ್ ನಮ್ಗೆ ಗೊತ್ತಿದೆ. ನಾನು ಅವರಂಗೆ ಎಕ್ಸಾಮ್ ಪಾಸ್ ಮಾಡಿ ಬಂದೇನೆ. ನನಗೂ ತರಬೇತಿಗೊಳಿಸಿದ್ದಾರೆ, ಕೊಡಿ ಅಂತ ಹೇಳಿದೆ. ಕೊಡೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡಿದ್ವಿ, ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತೇಳಿ ನಮ್ಮ ಮದುವೆಯಲ್ಲಿ ಒಂದು ಉಂಗುರ ಕೊಟ್ಟಿದ್ರು. ಆ ಉಂಗುರ ಮಾರಿ ಒಂದು 500 ರೂಪಾಯಿ ತಂದು ಒಂದು ಕೆನರಾ ಬ್ಯಾಂಕ್ SC/ST ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಒಂದು ನಾನೇ ಕಟ್ಟಿ ಸರ್ಕ್ಯುಲರ್ ಬಿಟ್ಬಿಟ್ಟೆ. SC/ST ಬ್ರಾಂಚ್ ಶಾಖೆ ಹಾಕೋದು. ನನಗೆ 100 ಜನ ರೆಸ್ಪಾಂಡ್ ಮಾಡಿಬಿಟ್ರು. 100 ಜನ ರೆಸ್ಪಾಂಡ್ ಮಾಡಿದ್ರು. ರೆಸ್ಪಾಂಡ್ ಮಾಡಿದ ತಕ್ಷಣ ನನಗೊಂದು ಸ್ವಲ್ಪ ಉತ್ತೇಜನ ಬಂತು. ಉತ್ತೇಜನ ಆಯ್ತು. ಅದು ಬೆಂಬಲ ನಿಂತ್ಕೊಂಡ್ಬಿಟ್ರು. ನಿಂದ ತಕ್ಷಣ 8/4/1979ಕ್ಕೆ ಬೆಂಗಳೂರಲ್ಲಿ ದೊಡ್ಡ ಕಾನ್ಫರೆನ್ಸು. ನಮ್ಮ ಜೋಬಲ್ಲಿ 10 ರೂಪಾಯಿ ಇರೋಂಥ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಲದಲ್ಲಿ ಕಾಂಟ್ರಿಬ್ಯೂಷನ್ ಅಂದರೆ ಏನು ಬೇಡ. ದೊಡ್ಡ ಕಾನ್ಫರೆನ್ಸ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದ್ವಿ. ಬಡ್ತಿ ಮೀಸಲಾತಿ ಜಾರಿ ಆಗಬೇಕು. ಈ ಕನ್ಫರೆನ್ಷನ್ ಟೆಸ್ಟ್ ಅಂತ ಇತ್ತು ಸರ್, ಅದು ತೆಗೆದು ಹಾಕ್ಬೇಕು. ಹೌಸಿಂಗ್ ಲೋನ್ ಕೊಡಬೇಕು, ರಿಯಾಯಿತಿ ಕೊಡಬೇಕು, ಅದನ್ನು ಮಾಡಬೇಕು, ಇದು ಲೋನ್ ಸ್ಯಾಂಕ್ಷನ್ ಮಾಡುವಂಥ ಅಧಿಕಾರ ಕೊಡಬೇಕು ಅಂತ ನಮ್ಮದು ಹೋರಾಟ ಶುರುವಾಯ್ತು.
ಅದಕ್ಕೆ ನಾನೇ ಜನರಲ್ ಸೆಕ್ರೆಟರಿ. ನನಗೆ ಜಸ್ಟ್ 26 ವರ್ಷ ಅವಾಗ ನನಗೆ. ನಾನೇ ದೊಡ್ಡ ಭಾಷಣಕಾರ. ಅದು ಅಂಬೇಡ್ಕರ್ ನಮ್ಮ ಮೈಯಲ್ಲಿ ಹೋಗ್ಬಿಟ್ಟಿದ್ದಲ್ಲ. ಇಡೀ ಇಂಡಿಯಾನ ತಿರುಗಾಡ್ಬಿಟ್ಟು ನಾನು. ಇಡೀ ಇಂಡಿಯಾ ತಿರುಗಾಡಿ ಧರಣಿ ಮಾಡಿ ಕೋರ್ಟ್ಗೆ ಹಾಕಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅವಾಗ ಜಗನ್ನಾಥ್ ಪಾಯ್ಡೆ ಅಂತ ಮಿನಿಸ್ಟರ್ ಇದ್ರು. ಇಂದಿರಾ ಗಾಂಧಿ ಸರ್ಕಾರ ಬಂದಿತ್ತು. ಜಗನ್ನಾಥ್ ಪಾಯ್ಡೆಗೆ ಹೋಗಿಬಿಟ್ಟೆ. ಅದು ನಮ್ಮ ಶೆಡ್ಯೂಲ್ ಕಾಟ್ನವರು ವಿ ಶ್ರೀನಿವಾಸ ಪ್ರಸಾದ್ ಲೋಕಸಭಾ ಮೆಂಬರ್ ಮೈಸೂರು ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅವನು ಹೋದ ತಕ್ಷಣ ಯಾಕೆ ಅವ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಇಮಿಡಿಯೇಟಾಗಿ ಗುರುದೇವ್ ಸಿಂಗ್ ಅಂತ ಡೆಪ್ಯೂಟಿ ಸೆಕ್ರೆಟರಿ ಫೋನ್ ಮಾಡಿ, ಇವ್ರು ನಮ್ಮ ಹುಡುಗರು ಯಾರು ಬಂದಿಲ್ಲ, ಇವ್ರು ಬಂದಿದ್ದಾರೆ ಮಾಡಿರೋಣ ಅಂತ ಇಮಿಡಿಯೇಟಾಗಿ ಟೆಲೆಕ್ಸ್ ಮೆಸೇಜ್ ಕೆನರಾ ಬ್ಯಾಂಕಿಗೆ ರಿಸರ್ವೇಷನ್ ಮ್ಯಾಟ್ರ್ ಪ್ರಮೋಷನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ. ನಂದು ಆಗಾಗಲ್ಲ, ಎಲ್ಲ ಬ್ಯಾಂಕ್ ಆಗ್ಬೇಕಂತ ಕೂತ್ಕೊಂಡೆ ನಾನು. ಎಲ್ಲ ಬ್ಯಾಂಕ್ ಇನ್ಸ್ಟ್ರಕ್ಷನ್. ಫಸ್ಟ್ ಬ್ಯಾಚ್ 1980 ಎಕ್ಸಾಮ್ ಆದಾಗ ಫಸ್ಟ್ ಟೈಮ್ ನಾನೇ ಪಾಸ್ ಆಗಿದ್ದೀನಿ ಆಫೀಸರ್ ಟೆಸ್ಟಿಗೆ. ನಂದೇ ಎಲಿಜಿಬಲ್ ಆಗಿಬಿಟ್ಟು ನಾನು. ಭಾಳ ಕಾಂಪಿಟೇಟಿವ್ ಇದ್ದೆ ನಾನು. ನಾನು ಪ್ರಮೋಷನ್ ಬೇಡ ಅಂತ ಕೂತ್ಕೊಂಡೆ. ನನಗೆ ಪ್ರಮೋಷನ್ ಬೇಡ ಬೇರೆದವರೆಲ್ಲ ತಗೊಂಡ್ರೆ. ಪ್ರಮೋಷನ್ ಆದ್ರೆ ಆಫೀಸರ್ ಆಗಿಬಿಡ್ತೀರಿ. ಆಫೀಸರ್ ಆದ್ರೆ ನನಗೆ ಪ್ರಮೋಷನ್ ಇಷ್ಟ ಇಲ್ಲ, ಹೋರಾಟ ಮಾಡ್ಬೇಕು ಅನ್ನಿಸ್ತು. ಅವಾಗ ದಲಿತ ಚಳವಳಿ ಕೂಡ ಹೊಂದ್ಕೊಂಡ್ಬಿಟ್ಟಿದ್ದೆಲ್ಲ ನಾನು. ಈ ಪ್ರಮೋಷನ್ಗಿಂತ ಬೀದಿ ಚಳವಳಿಗೆ ನನಗೆ ಭಾಳ ಇಷ್ಟ ಆಯಿತು. ಹೆಚ್ಚು ಪ್ರಾಶಸ್ತ್ಯ. ನನಗೆ ನೆನಪಿಸ್ತೇನೆ, ಕಮಲಾಕರ್ ಅಂತ ಒಬ್ಬ DGM ಬ್ಯಾಕ್ವರ್ಡ್ ಕ್ಲಾಸ್. ಜಕ್ಕಪ್ಪನವರ ನೀನು ಭಾಳ ಬ್ರಿಲಿಯಂಟ್ ಇದೆಯಾ, ನೀನು ಆಫೀಸರ್ ಆಗೋ, ನೀನು DGM GM ಸರಿ ಏನಾದರೂ ಆಗಲಿ, ನಾನು ಅಂಬೇಡ್ಕರ್ ಹೆಜ್ಜೆಯಲ್ಲಿ ನಡೆಯೋಕ್ಕಾಗಲ್ಲ. ಹೌದೌದು. ಒಂದು AC ಕ್ಯಾಬಿನ್ ಬೇಕಾಗಿಲ್ಲ ನನಗೆ. ನಾನು ಅಂಬೇಡ್ಕರ್ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಬೇಕಾಗಿದೆ. ಅದಕ್ಕೇನು ಬೇಕು ಅದನ್ನು ನಾನು ಮಾಡ್ತೇನೆ ಹೊರತಾಗಿ ಬೇರೆದಲ್ಲೂ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಅಷ್ಟರ ಮಧ್ಯದಲ್ಲಿ ಹರಿಹರ ಅಂತ ಒಂದು ಘಟನೆ ಹೇಳ್ತೀನಿ. ಹರಿಹರದಲ್ಲಿ ಹರಿಹರೇಶ್ವರ ದೇವಾಲಯ ಇದೆ. ಹೌದು, ಹರಿಹರೇಶ್ವರ ದೇವಾಲಯ. ಅದು ಮುಜರಾಯಿ ಇಲಾಖೆಯ ದೇವಾಲಯ. ಬೆಳಗ್ಗೆ ಅಷ್ಟೇ ಬ್ರಾಹ್ಮಣರು ಹೇಳ್ತಾರೆ ತೇರು. ಬೆಳಗ್ಗೆ ಅಷ್ಟೇ ಬ್ರಾಹ್ಮಣರು ತೇರು ಹೇಳೋದು, ಸಾಯಂಕಾಲ ಬ್ರಾಹ್ಮಣರು ಏತರ ತೇರು ಹೇಳೋದು ಕತ್ತಲದಲ್ಲಿ. ಅದು ಲೈಟ್ ತೆಗೆದ್ಬಿಡೋದು. ಲೈಟ್ ಹಾಕಂಗಿಲ್ಲ. ತೇರ ಬರ್ಬೇಕಾದ್ರೆ ಲೈಟ್ ತೆಗಿಲೇಬೇಕಲ್ಲ. ತೆಗಿಬೇಕಲ್ಲ. ನಾನು ಅದು ಹೋಗಿದ್ದ ಲೈಟ್ ಎತ್ತ ಮೇಲೆ ಕೂತ್ಕೊಂಡಿದ್ದೆ ನಾನು ಮೈಡೆ ಮೇಲೆ. ಆ ನಮ್ಮ ಹೆಣ್ಮಕ್ಳನ್ನ ಉಡಾಳ್ ಹುಡುಗರು ಕೊಡ್ತಿರೋಂಥ ಹಿಂಸೆ ನೋಡಿ ನನಗೆ ಭಾಳ ದುಃಖ ಅನಿಸ್ಬಿಡ್ತು ನನಗೆ. ಇದ್ಯಾಕೆ ಹೀಗೆ ಅಂದೆ. ಬ್ರಾಹ್ಮಣರು ಬೆಳಗ್ಗೆ ಇಡಬೇಕು, ಬ್ರಾಹ್ಮಣರು ಎತ್ತರೋ ಸಾಯಂಕಾಲ ಇಳಬೇಕು ಅನ್ನೋ ರೂಲ್ ಯಾಕಿದು, ನಾವು ಇದೇ ಪದ್ಧತಿ ಅಂತೇಳಿ ಅಧ್ಯಯನ ಮಾಡಿದ್ದೆ ನಾನು. ಅಧ್ಯಯನ ಮಾಡಿದ ಕೊನೆಗೆ ಏನು ಮಾಡಿದ್ವಿ, ನೆಕ್ಸ್ಟ್ ಇಯರ್ ಎಲ್ಲ ಸಂಘಟನೆ ಮಾಡಿದ್ವಿ. ಗೌಡ ಇದ್ದ, ಊರು ಗೌಡ ಒಬ್ಬ GK ರುದ್ರಪ್ಪ ಅಂತೇಳಿ ಫ್ರೆಂಡ್, ಅವನ ವಕೀಲ, ಅವನು ಊರು ಗೌಡ ಅಂತ. ಗೌಡ ತೇರು ಯಾರು ಹೇಳಿದ್ರೆ ಹೇಳ್ತೈತಿ ಅಂತೇನೆ. ಯಾಕೆ ನಾ ಹೇಳಿದ್ರೆ ಹೇಳ್ತೈತಿ, ನೋಡೋಣ ಬಾ ನಿಂತ್ಕೊಂಡ್ವಿ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ವಿ. ಬ್ರಾಹ್ಮಣರು ಹೇಳಿದ್ರು ಏನಂತ, ಗೌಡ್ರ ತೇರು ಹೇಳಿ ಅಂತ ಹೇಳ್ರಿ ಅಂತ. ಆ ತೇರು ಹೇಳಿರಿ ಅಂದೆ. ಯಾರು ಹೇಳಿದ್ರು, ಹೇಳಿ ಅಂತ ಹೇಳಿದ್ದೆ ಯಾರು, ಗೌಡ ಅಂದೆ. ಬ್ರಾಹ್ಮಣರು ಹೇಳ್ದಾಗ ನೀ ಹೇಳಿದೆ, ಆದ್ರೆ ನೀ ಹೇಳಂಗಿಲ್ಲ, ನೀನು ಹೇಳ್ಬೇಕಷ್ಟೇ. ನಿನ್ನ ಆದೇಶ ಅವರಿಂದ, ನೀನು ಗೌಡಲ್ಲ ಅಂತ ಕೂತ್ಕೊಂಡೆ. ಅವನು ಗೌಡ್ರು ಅವರು ಆದೇಶ ಅವ್ರದ್ದು ಅಂತೇಳಿ ನಿಂತ್ಕೊಂಡು ಒಂದಿಷ್ಟು ಹುಡುಗರು ಟೀಮ್ ಆಗಿ ಏನಂದರೆ ಚಾಲೆಂಜ್ ಕೊಟ್ಟಿವಿ ನಾವು. ನೀವು ಬ್ರಾಹ್ಮಣರು ಇದ್ರೆಲ್ಲ ಹರಿಹರದ ನಿಮ್ಮದು ಪದ್ಧತಿ ಪ್ರಕಾರ, ನಿಮ್ಮ ಸಂಪ್ರದಾಯ ಪ್ರಕಾರ ನೀವು ತೇರು ಮುಟ್ಟುವಾಗ ನಾವು ಯಾರು ಬರೋಂಗಿಲ್ಲ. ಓಕೆ. ಲಿಂಗಾಯತರು ಬರೋಂಗಿಲ್ಲ, ಕುರುಬರು ಬರೋಂಗಿಲ್ಲ, ಯಾರು ಬರೋಂಗಿಲ್ಲ. ಹೌದು. ಓಕೆ. ನೀವು ಎಳೆದು ಬಿಟ್ಬಿಡಿ. ಎಳೆದು ಬಿಟ್ಟ ತಕ್ಷಣ ನಮ್ಗೆ 10 ನಿಮಿಷದಲ್ಲಿ ನಿಮ್ಮ ಪೂಜಾ ಕ್ರಮಗಳನ್ನು ಮಾಡಿಕೊಂಡು ನಮಗೆ ಅವಕಾಶ ಕೊಡಿ, ನಾವು ಬೆಳಗಿನ ಎಳೆದು ಬಿಡ್ತೇವೆ ಅಂತ. ಅದು ಸಾಧ್ಯ ಇಲ್ಲ. ಮಧ್ಯದ ನಡೆದು ಬೇರೆ. ಇದು ಎಳ್ಯಾಕೆ ತೊಂದರೆ ಏನು ಅಂತೇಳಿ ಮುಜರಾಯಿ ಕಾಯ್ತಿತ್ತು. ತಹಸೀಲ್ದಾರ್ ಬಂದ್ಬಿಟ್ಟ, ಇನ್ಸ್ಪೆಕ್ಟರ್ ಬಂದ್ಬಿಟ್ರು, ಜಕ್ಕಪ್ಪನವ್ರ ಜಗಳ ಅಲ್ಲ ಅದು. ನೀವು ಯಾವ ಪುಸ್ತಕದಲ್ಲಿ ಬರ್ದೈತದೆ ಹೇಳಿ, ಸಾಯಂಕಾಲ ಹೇಳಿ ಅಂತೇಳಿ ಅಂತ ತೋರಿಸ್ಬೇಕು ನನಗೆ. ಅವರೆಲ್ಲ ರಾಜಿಯಾಗಿ ಇಲ್ಲ ಬೆಳಗ್ಗೆನೇ ಹೇಳಬೇಕು ಅನ್ನೋದಾಯ್ತು. ಆವತ್ತು 1978 ಬೆಳಗ್ಗೆ ಇಡಕ್ಕೆ ಶುರುವಾಗಿದ್ದು, ಇವತ್ತಿಗೂ ಬೆಳಗ್ಗೆ ಇಂಥ ಸಾಮಾಜಿಕ ಹೋರಾಟದ್ದು ಇಂಥ ಹೋರಾಟಗಳನ್ನು ಮಾಡ್ತಾ ಅಲ್ಲೇನೇ ಹರಿಹರದಲ್ಲಿ ಅಡಿಯಪ್ಪ ಅಂತಿದ್ರು, ಚಿತ್ತೂರು ಅಡಿಯಪ್ಪ ಅಂತೇಳಿ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಲ್ಸು ಸತ್ಯನಾರಾಯಣ ರೆಡ್ಡಿ ಅವರೆಲ್ಲ ಕೊಡ್ಬಿಟ್ಟು, ನೀನು ಯಾಕೆ ಇಲ್ಲಿಂದ ಇನ್ಸ್ಟಿಟ್ಯೂಷನ್ ಮಾಡಬಾರ್ದು ಅಂತ. ನಾನು ಇಲ್ಲಿ ಕೆನರಾ ಬ್ಯಾಂಕಿಗೆ ಬಂದೇನೆ, ನೀವು ಯಾಕೆ ಇದನ್ನು ಮಾಡ್ತೀರ ಅಂತ ಹೇಳಿದ್ರೆ ಬಿಡಲಿಲ್ಲ ಅವರು. ಅಲ್ಲೊಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಾರಿಟಿ ಟ್ರಸ್ಟ್ ಮಾಡಿ ಹೈಸ್ಕೂಲ್ ಮಾಡಿದ್ವಿ, ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್. ನಾನು ಟ್ರಸ್ಟಿನೇ, ಬಟ್ ಲೋಕಲ್ನವ್ರಿಗೆ ಅವಕಾಶ ಕೊಟ್ಟು ಇವತ್ತು ನಡೀತಿದೆ. ಇಂಥ ಹೋರಾಟಗಳನ್ನು ಮಾಡ್ತಾ ನಾವು ಬಂದಾಗ ಇಡೀ ಇಂಡಿಯಾದಲ್ಲಿ ಒಂದು ದೊಡ್ಡ ಅಲೆ ಎದ್ಬಿಡ್ತು. ಆಮೇಲೆ ನೀವು ಪಾದಯಾತ್ರೆಯನ್ನು ಮಾಡಿದ್ರೆ ಅಂತ ಕೇಳಿ ದೊಡ್ಡ ಅಲೆ ಎದ್ಬಿಡ್ತು. ಎಷ್ಟು ಅಲೆ ಎದ್ಬಿಡ್ತು ಅಂದರೆ, ನಾವು ಮದುರೈದಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ವಿ.
ಕಾನ್ಫರೆನ್ಸ್ ಮಾಡುವಾಗ ನಮ್ಮ ಹುಡುಗರು ಇದಾರಲ್ಲ, ನಾನು ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡಿಂದ ಸ್ಫೂರ್ತಿಗೊಂಡಂತ ನಮ್ಮ ಹುಡುಗರು ಏನು ಮಾಡಿದ್ರು, ಕನ್ಯಾಕುಮಾರಿಯಿಂದ ಮದುರಾಯಿಗೆ ಅಂಬೇಡ್ಕರ್ ಟಾರ್ಸ್ ಅಂದ್ಬಿಟ್ರು. ಹಾಂ, ನಾವು ಅಲ್ಲಿ ರಿಸರ್ವೇಷನ್ ಮಾಡಿದ್ವಿ, ಇದನ್ನು ಡೆಲ್ಲಿವರೆಗೆ ತೊಗೊಂಡು ಹೋಗೋದು ಅಂತೇಳಿ. ಹಾಂ, ಡೆಲ್ಲಿವರೆಗೆ ತೊಗೊಂಡು ಒಂದು 25-30 ಲಕ್ಷ ಎಸ್ಟಿಮೇಟ್ ಏನು ಮಾಡೋದು ಅಂತೇಳಿ. ಹಾಂ, ಬಾಂಬೆದವ್ರು ನಮ್ಮ ಇದಕ್ಕೆ ಬಂದುಬಿಟ್ರು. ಬಾಂಬೆ ನಮ್ಮ ಯೂನಿಟ್ ಇತ್ತಲ್ಲ, ಭಾರಿ ಸ್ಟ್ರಾಂಗ್ ಅಲ್ಲಿ ಎಲ್ಲ ಯೂನಿಯನ್ಗಳು, ಕಮ್ಯುನಿಸ್ಟ್ ಪಾರ್ಟಿ ಯೂನಿಯನ್ಗಳು ಅಲ್ಲೇ ಡೊನೇಷನ್ ಹೆಚ್ಚಿಗೆ ಬರೋದು. ನೀವೇನು ಚಿಂತೆ ಮಾಡಿಬಿಟ್ರೆ ನಾವು ಕಲೆಕ್ಟ್ ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು, ನೀವು ನಡೀರಿ ಅಂತೇಳಿ ಅವ್ರು ಅವಕಾಶ ಕೊಟ್ಟರು, ಅವ್ರ ಬೆಂಬಲ ಕೊಟ್ಬಿಟ್ರು. ಮತ್ತು ಇಡೀ ದೇಶದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಹಾಕಿಬಿಟ್ರು. ನಮಗೆ ಒಂದೊಂದು ಸಲ ಏನಾಗೋದು ಅಂತಂದರೆ 5 ಲಕ್ಷ 10 ಲಕ್ಷ ಬರಕ್ಕೆ ಶುರುವಾಯಿತು. ನಾವು ಅಂಬೇಡ್ಕರ್ ಟಾರ್ಚನ್ನು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಓಡ್ತಾ ತಗೊಂಡದ್ದು 27/4/1984 ಪ್ರಾರಂಭ ಆಗಿತ್ತು. 14 ಏಪ್ರಿಲ್ 1989 ಡೆಲ್ಲಿ ಒಳಗೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ರಿಸೀವ್ ಆದರು. ಅದರಿಂದ ಸ್ಫೂರ್ತಿ ಪಡೆದಂಥವ್ರು ಅವರು ಲಖನೌ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಸೆಂಟ್ರಲ್ ಯೂನಿವರ್ಸಿಟಿನ ಉದ್ಘಾಟನೆ ಮಾಡಿದ್ರು. ಎಷ್ಟು ಪ್ರೆಷರ್ ಆಗ್ತದೆ ಏನು ರೀ. ಕೆನರಾ ಬ್ಯಾಂಕ್ನವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಕೆನರಾ ಬ್ಯಾಂಕ್ ಹೆಸರು ಬರುತ್ತೆ ಅಂತೇಳಿ ಮ್ಯಾನೇಜ್ಮೆಂಟ್ ಅವರು ನಮ್ಗೆ ಕಾಂಟ್ರಿಬ್ಯೂಷನ್ ಕೊಡಕ್ಕೆ ಮಾಡಿದ್ರು. ಭಾಳ ಎಲ್ಲರೂ ಕೆನರಾ ಬ್ಯಾಂಕ್ ನಮ್ಗೆ ಹೆಲ್ಪ್ ಮಾಡಿದ್ರು. ಕೆನರಾ ಬ್ಯಾಂಕ್ನಂತೂ ನಮ್ಮ ಪರವಾಗಿ ತೊಗೊಂಡ್ಬಿಟ್ರು. ಯಾಕಂದ್ರೆ ಕೆನರಾ ಬ್ಯಾಂಕ್ ಅಡ್ವರ್ಟೈಸ್ಮೆಂಟ್ ಆಗುತ್ತಲ್ಲ, ಕೆನರಾ ಬ್ಯಾಂಕ್ ಈಸ್ ಅಡ್ವರ್ಟೈಸ್ಡ್ ಇನ್ ದ ನೇಮ್ ಆಫ್ ಹೌದೌದು. ಹೂ ಈಸ್ ಕ್ಯಾರಿಂಗ್ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಆರ್ ಕ್ಯಾರಿಂಗ್. ಅದು ಹವಾ ಆಗ್ತದೆ. ಅದು ನಮಗೆ ದೊಡ್ಡ ಅನುಕೂಲ ಆಗಿಬಿಡ್ತು. ಎಮ್ ಡಿಗಳು, ಜನರಲ್ ಮ್ಯಾನೇಜರು ಅವ್ರು ಹೇಳಿದರು ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಡಬೇಕು ಅಂತ ಜೊತೆ. ಅದೊಂದು ದೊಡ್ಡ ಅಂಬೇಡ್ಕರ್ ಸಿದ್ಧಾಂತವನ್ನು, ಸಂವಿಧಾನವನ್ನು, ಒಂದು ಆಂದೋಲನವನ್ನು ಮಾಡಿದ ತಕ್ಷಣ ನಾವು ವಾಪಸ್ ಬಂದ್ವಿ. ಇನ್ನೇನು ಸ್ವಲ್ಪ ರೇಸ್ಟ್ ತಗೋಬೇಕು ಅನ್ನೋದ್ರಾಗ ಈ 5 ವರ್ಷಕ್ಕೊಮ್ಮೆ ನಮ್ಮ ಇಲೆಕ್ಷನ್ನು. ನಾನಂತೂ ಅವಿರೋಧವಾಗಿ ಆಯ್ಕೆ ಆಗ್ತಿದ್ದೆ. 89 ಬಂದ್ವಿ. 90ಯಲ್ಲಿ ಶತಮಾನೋತ್ಸವ ಬಂತು. ನಮ್ಮ ಮರಿಸ್ವಾಮಿ ಅಂತ IPS ಆಫೀಸರ್ ಇದ್ದರು. ಅವರು ಇವತ್ತು ಅಡಿಷನಲ್ ಕಮಿಷನರ್ ಇನ್ ಬ್ಯಾಂಗ್ಳೂರು ಪೊಲೀಸ್ ಕಮಿಷನರೇಟ್. ಬೀರಾಚಯ್ಯ ಮಿನಿಸ್ಟರ್ ಹಳೆಯವನು. ಅವನಿಗೆ ಅಂಬೇಡ್ಕರ್ ಹುಚ್ಚು ಹಿಡ್ಬಿಡ್ತು. ಇಲ್ಲ ಜಕ್ಕಪ್ಪನವರೇ, ನಾವು ಸ್ವಾಭಿಮಾನ ಜಾತ್ರೆ ಮಾಡೋಣ ಅಂತ. ನೀವು IPS ಆಫೀಸರ್ ಸುಮ್ಮ ಕೂತ್ಕೊಳ್ಳಿ, ಬೇಡ ಹಿಂಗೆಲ್ಲ ಮಾಡೋದು ಬೇಡ, ನಾವೆಲ್ಲ ಮಾಡ್ತು. ಇಲ್ಲ ಆಗಲ್ಲ, ನಾನು ಆ ಕೆಲಸ ಬಿಡೋಕೆ ರೆಡಿ. ನಾವು 365 ಡೇಸ್ ಸ್ವಾಭಿಮಾನ ಜಾತ್ರೆ ಮಾಡೋದು. ನೀನು ಆಲ್ರೆಡಿ ಅಂಬೇಡ್ಕರ್ ಟಾರ್ಚನ್ನು ತೊಗೊಂಡು ಹೋಗಿದ್ದೀಯಾ, ನಮ್ಮ ಜೊತೆ ಬಾ ಅಂತ. ನಾ ಮತ್ತೆ ಅನಿವಾರ್ಯ ಅಲ್ವಾ, 365 ಡೇಸ್ ಮನೆ ಬಿಟ್ಟಿವಿ, ಎಲ್ಲ ಬಿಟ್ಟಿವಿ. ಮೊದಲು ಊಟ ಹೋಗೋದು, ಆರ್ಗನೈಸ್ ಮಾಡೋದು, 365 ಡೇಸ್ ಅದನ್ನು ಮಾಡಿದ ತಕ್ಷಣ ಅದನ್ನು ಮೆಚ್ಚಿಕೊಂಡಂಥ ಬಸವಲಿಂಗಪ್ಪನವರು, ಬಂಗಾರಪ್ಪನವರು ಅವರೆಲ್ಲ ಕೂಡ್ಕೊಂಡು ಇದು ಹಂಗೆ ಗಾಳಿಯಲ್ಲಿ ಆವಿಯಾಗಿ ಹೋಗೋದು ಬೇಡ, ಅದಕ್ಕೊಂದು ಸ್ಮಾರಕ ಮಾಡಬೇಕು, ಸ್ಫೂರ್ತಿ ರೂಪ ಕೊಡೋಣ, ಅದಕ್ಕೆ ಮಾಡೋಣ ಅಂತೇಳಿ ಅದಕ್ಕೊಂದು 37 ಎಕರೆ ಜಮೀನನ್ನು ಬೆಂಗಳೂರಲ್ಲಿ ಕೊಟ್ಟರು. ಅಲ್ಲಿ ಕೊಟ್ಟರು. ಅದಕ್ಕೆ ಸ್ಫೂರ್ತಿಧಾಮ ಅಂತ ಹೆಸರು. ಅದರ ಟ್ರಸ್ಟಿನೂ ನಾನು ಇದ್ದೇನೆ. 1980ಯಲ್ಲಿ ಏನಾಗಿತ್ತು ಅಂದರೆ, ಮ್ಯಾನೇಜರ್ಗಳು ತುಂಬ ಆಫೀಸರ್ ಮಾಡಿಬಿಟ್ನಲ್ಲ ನಾನು. ಹೌದೌದು. ಏನು ಸಾಲ ಕೊಡೋದು, ನಮ್ಮ ಹುಡುಗರು ಯಾರ ಪ್ರಿಂಟಿಂಗ್ ಪ್ರೆಸ್ ಕೇಳಿದ್ರು ಅಂತೇಳಿ ಒಂದು ಕೊಟ್ಬಿಡೋದು. ಹನುಮಂತ ನಿಡುಗುಂದಿಕರ್ ಅಂತೇಳಿ ಉಗಾರ್ಪುರದ ಹುಡುಗರು. ನನ್ನ ಮೇಲೆ ದೊಡ್ಡ ಅಭಿಪ್ರಾಯ. ಅಂಬೇಡ್ಕರ್ ಜಯಂತಿಗೆ ಕರ್ಕೊಂಡು ಹೋಗೋದು, ಭಾಷಣ ಮಾಡಿಸೋದು. ಸರ್, ನಾನೊಂದು ಆಸೆ ಇದೆ. ಏನು ಆಸೆ ಇದೆ? ನಾನೊಂದು ಪ್ರಿಂಟಿಂಗ್ ಪ್ರೆಸ್ ಹಾಕ್ಬಿಡೋದು. ಅಂಬೇಡ್ಕರ್ಗೆ ಭಾಳ ಪ್ರಿಯವಾದಂಥ ಕೆಲಸ ಮಾಡಿ ಅಂತ. ಸರ್, ನನಗೆ ಸಾಲ ಕೊಡೋದು ಅಂತ. ನೀನು ಚಿಂತೆ ಮಾಡೋಣ, ಹೇಳ್ತೀನಿ. ಬ್ರಾಂಚ್ ಮ್ಯಾನೇಜರಿಗೆ ಫೋನ್ ಮಾಡಿದೆ. ನಾನು ಜಕ್ಕಪ್ಪನವ್ರು ಮಾತಾಡೋ ಅಂತ. ಅಣ್ಣ ಹೇಳೋಣ ಅಂತ. ಇಂಥವ್ನು ಬರ್ತಾನೆ, ಅವ್ನು ಬ್ಯಾಂಕ್ ಸಾಲ ಕೊಡೋದು. ಕೊಟ್ಬಿಟ್ಟ ಅವನು. ವೆರಿ ಗುಡ್. ಪ್ರಿಂಟಿಂಗ್ ಪ್ರೆಸ್ ಬಂತು. ಅದು ಉದ್ಘಾಟನೆ ಇದೆಯಲ್ಲ, ಉದ್ಘಾಟನೆ ನಾನು ಹೋಗ್ಬೇಕು. ಉದ್ಘಾಟನೆ ಹೋದೆ, ಊಟ ಮಾಡಿ ರಾತ್ರಿ ಅವ್ನ ಮನೆಯಾಗ ಊಟ ಮಾಡೋ ಮುಂದೆ ಅವನೊಂದು ರಿಕಾರ್ಡ್ ಆಫ್ ರೈಟ್ಸ್ ಪಹಣಿ ತೋರಿಸಿದ. ಏನಂದರೆ 2000 ಎಕರೆ ಜಮೀನು ಉಗಾರ್ಪುರದಲ್ಲಿ ಸಿರಗಾಂವ್ಕರ್ ಶುಗರ್ ಫ್ಯಾಕ್ಟ್ರಿಯವರು ಊಟ ಮಾಡ್ತಾ ಇದ್ದಾರೆ. ಸರ್ಕಾರದ್ದು. ಅವ್ರು ತೊಗೊಂಡು ಊಟ ಮಾಡ್ತಾ ಇದ್ದಾರೆ, ಸರ್ಕಾರದ್ದು. ಅಂದ ತಕ್ಷಣ ನೋಡೋಣ, ಹಿಂಗೆ ಸರ್ಕಾರ ಜಮೀನಿದೆ, ಕೃಷ್ಣಾ ನದಿ ದಂಡೆ ಮೇಲಿದೆ, ಇದನ್ನು ನಾವು ಯಾಕೆ ಹೋರಾಟ ಮಾಡಬಾರ್ದು ಅಂತೇಳಿ ನನ್ನ ನಿದ್ರೆ ಬರಲಿಲ್ಲ ಆ್ಯಕ್ಚುಲಿ. ಆ ಪಹಣಿ ತಂದು ನಾನು ಬೆಂಗಳೂರು ಬಂದೆ. ಓಸರಿಗರನ್ನು, ಭದ್ರತೆ ಕೃಷ್ಣಪ್ಪನವರು ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡಿ, ಇಂಥ ಒಂದು 2000 ಎಕರೆ ಜಮೀನು ಇದೆ, ನಾವು ಯಾಕೆ ಇದನ್ನು ಹೋರಾಟ ರೂಪಿಸಬಾರ್ದು, ತಗೋಬಾರ್ದು, ಯಾಕೆ ಇದನ್ನು ಮಾಡಬಾರ್ದು. ಯಾಕೆ ಮುನಿಯಲ್ಲಪ್ಪ ಅಂತ ಅವರೊಬ್ಬರು ಇದ್ದರು, ನಮ್ಮ ಸ್ನೇಹಿತರು. ಅವರು ಬೆಳಗಾವಿ ಇನ್ಚಾರ್ಜು. ಎಲ್ಲ ಕೂಡ್ಕೊಂಡು ಅಲ್ಲಿ ಹಳ್ಳಿಗೆ ಹೋದ್ವಿ, ಸರ್ವೆ ಮಾಡಿದ್ವಿ, ಎಲ್ಲ ತಿರುಗಾಡಿದ್ವಿ. ಮುಳವಾಡು, ಕುಸ್ನಾಳ ಅವೆಲ್ಲ ಹೋಗಾರ್ಕೂರು ತಿರುಗಾಡಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡೋದು ಏನಂತಂದರೆ, ಡೈರೆಕ್ಟ್ ಆಕ್ಷನ್, ನೋ ಅಪ್ಲಿಕೇಶನ್ ಏನಿಲ್ಲ. ಅಲ್ಲೇ ನಿಂತ್ಕೊಂಡ್ವಿ, ಒಬ್ಬನ ಸರಪಳಿ ತಂದ್ವಿ. ಒಬ್ಬೊಬ್ಬನಿಗೆ 3 ಎಕರೆ ಜಮೀನು ನಾವು ಹಂಚೋದು, ವಿಲೇಜ್ ಅಕೌಂಟ್ ಕೇಳೋದು, ಬರೆಯೋದು ಅಂತೇಳಿ. ಅದು ಶಂಕರಾನಂದ ಕೇಂದ್ರ ಮಂತ್ರಿ ಇದ್ರು, ಅವಾಗ ಹೋಗ್ಬಿಟ್ಟು ಅಂದು ಏನಾಯಿತು, ಜಕ್ಕಪ್ಪನವ್ರು ಗಲಾಟೆ ಮಾಡ್ತಿದ್ದಾರೆ ಸರ್. ನಾನು ಗಲಾಟೆ ಮಾಡ್ತಿಲ್ಲ ಸರ್, ಗಲಾಟೆ ಮಾಡ್ತಿಲ್ಲ ಸರ್. ಜಮೀನು ಉಳಿದಿದೆ, ಅದು ಸಿರಗಾಂವ್ಕರ್ ವಸತಿಯಲ್ಲಿತ್ತು, ನಮ್ಮ ಸರ್ಕಾರದ ನಮ್ಗೆ ಕೊಡ್ರಿ ಅಂತ ಹೇಳ್ತಿದ್ದೇವೆ. ಅಪ್ಲಿಕೇಶನ್ ಕೇಳೋಕ್ಕಾಗಿ ಏನಾಗೈತಿ, ನಿಮ್ಮ
ನಿಮ್ಗೆ ಅವ್ನು ಊಟ ಮಾಡಕತ್ತೆ 100 ವರ್ಷ ಆಗಿದೆ, ನಮ್ಗೇನು ಹೇಳ್ತೀರಿ ನೀವು ಅಂತ ಹೇಳಿದೆ. ಹೌದು. ಇನ್ನೊಬ್ಬ ಬಡಬಡಿ ಅಂತೇಳಿ ಮುಸ್ಲಿಂ ಎಲೆಕ್ಷನ್ ಕಮಿಷನರ್, ಸರ್ ಅವ್ರು ಜಕ್ಕಪ್ಪನವ್ರು ಭಾಳ ಇದಾನೆ, ಸುಮ್ಮನೆ ಯಾಕೆ ಇದು ಮಾಡೋದು ಅಂತ. ಆಯ್ತು ಕೊಟ್ಬಿಡ್ರಿ ಅಂತೇಳಿ. ಸೊ ಹಂಗಾಗಿ ನಮಗೆ ಒಂದು 500 ಎಕರೆ ಜಮೀನು ಸಿಕ್ತು. ಒಂದು 500 ಎಕರೆ ಜಮೀನು ಇಲ್ದವ್ರು ಕೊಟ್ಬಿಟ್ರಿ ನೀವು ಅಲ್ಲಿ? ಕೊಟ್ಟು ನಮ್ದೊಂದು ಟೀಮ್ ರೆಡಿ ಆಯ್ತು. ನಮ್ಮ ವೆಂಕಟೇಶ್ ಭಟ್ಟರ್ ಅಂತ ಒಬ್ರು ಇದ್ದ ವಕೀಲ, ಅವನು ಡಾಕ್ಟರ್ ಭಂಡಾರ್ಕರ್ ಅಂತೇಳಿ, ಇನ್ನೊಬ್ಬ ಅಪ್ಪಣ್ಣ ಕಾಂಬಳಿ ಎಲ್ಲರೂ ಕೂಡ್ಕೊಂಡು ಒಳ್ಳೆ ದೊಡ್ಡದು ಮಾಡಿದ್ರು. ಮುಂದೆ ಅವರವರೆಲ್ಲ ಭಿನ್ನಾಭಿಪ್ರಾಯ ಇನ್ನೊಂದು 1,500 ಎಕರೆ ಜಮೀನು ಐತಿ ಕೊಡ್ಬೋದು, ಹಂಚಿಗೆ ಆಗಲಿಲ್ಲ. ಆ ವೆಂಕಟೇಶ್ ಭಟ್ಟರ್ ಅಂತೇಳಿ ಜಡ್ಜ್ ಆಗಿಬಿಟ್ಟು ಅವರು. ಜಡ್ಜ್ ಆದ ತಕ್ಷಣ ನಮಗೂ ಬೇಕಲ್ಲ ಟೀಮ್ ಬೇಕಲ್ಲ, ನಾವು ಈ ಕಡೆ ಬಂದುಬಿಟ್ವಿ. ಈ ಕಡೆ ಬಂದ ತಕ್ಷಣ ಒಂದಿಷ್ಟು ಹೋರಾಟಗಳು ಇದು ಮಾಡ್ತಾ ಬಂದ ಸಂದರ್ಭದಲ್ಲಿ ಈ ಮೀಸಲಾತಿ ಹೋರಾಟ ಇದೆಯಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ನಾವು ಗೆದ್ವಿ. ಆದ್ರೆ ಎಲ್ಲಿವರೆಗೆ ಬಂತಂದರೆ ಅಡ್ವಾನ್ಸ್ ಅದಲ್ಲ, ಅಡ್ವಾನ್ಸ್ ಅಂತ ನಾವು ಕ್ರೆಡಿಟ್ ಅಂತೇವೆ. SC/ST ನೀವು ಕ್ರೆಡಿಟ್ ಕೊಡ್ತಾ ಇಲ್ಲ, SC/ST ಕ್ರೆಡಿಟ್ ಯಾಕೆ ಕೊಡ್ತಾ ಇಲ್ಲ ನೀವು ಅಂತೇಳಿ ನಾವು ಜಗಳ ಶುರು ಮಾಡಿದ್ವಿ. ಜಗಳ ಶುರು ಮಾಡಿ ಎಲ್ಲಿಗೆ ಬಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಕೊಡಿಸ್ಬೇಕಂತೇಳಿ ಪುದೂರಲ್ಲಿ ಕೇರಳದಲ್ಲಿ ಒಂದು ಸ್ಪೆಷಲ್ ST ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ತೆಗೆದ್ವಿ. ರಾಂಚಿ ಹತ್ರ ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ತೆಗೆದ್ವಿ. ಇಂಥವ್ನು ಮಾಡ್ತಾ ಏನಾಯಿತು ಅಂದರೆ ಪರಿಶಿಷ್ಟ ಜಾತಿಯವರ ಮಧ್ಯದಲ್ಲಿ ಪರಿಶಿಷ್ಟ ವರ್ಗದವ್ರ ಮಧ್ಯದಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎನ್ಕರೇಜ್ ಮಾಡಬೇಕು. ಅದು ಎನ್ಕರೇಜ್ ಮಾಡಿರಿ. ಅದು ಎನ್ಕರೇಜ್ ಮಾಡಲಿಕ್ಕೆ ಎಲ್ಲ ಬ್ಯಾಂಕ್ನಲ್ಲಿ ಶುರು ಆಗ್ಬಿಡ್ತಿದ್ರು. ಹೌದಾ? ಎಲ್ಲ ಬ್ಯಾಂಕ್, ನಾನು ಮೈಸೂರು ಬ್ಯಾಂಕ್ ಅಧ್ಯಕ್ಷ ಆದೆ, ಕಾರ್ಪೊರೇಷನ್ ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಲ್ಲ ಬ್ಯಾಂಕ್ಗಳಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿ ನಾವು ಇಂದಿರಾಮಾಲ್ ಅಂತೇಳಿ ಬೆಂಗಳೂರಲ್ಲಿ ಒಂದು ಮಾಡಿದ್ವಿ. ಆ ಇಂದಿರಾಮಾಲ್ನಲ್ಲಿ ಎಲ್ಲರೂ ಸಾಯಂಕಾಲ ಆದಾಗ ಒಂದು 50-100 ಜನ ಸೇರಿ, ಅದು ಒಂದು ದೊಡ್ಡ ಅಚೀವ್ಮೆಂಟ್. ಎಲ್ಲಿವರೆಗೆ ಬಂತಂದ್ರೆ ನಮ್ಮ ಶಕ್ತಿ ನೋಡ್ಕೊಂಡು ಬಸವಲಿಂಗಪ್ಪನವ್ರು ಹುಡ್ಕೊಂಡ್ ಬಂದ್ರು ನಮ್ಮನ್ನ. ಹೌದಾ? ಬಸವಲಿಂಗಪ್ಪನವ್ರು ಹುಡ್ಕೊಂಡು ನಮ್ಮ ಇಂದಿರಾಮಾಲಿಗೆ ಬಂದ್ಬಿಟ್ರು. ನನಗೆ ಯಾಕೆ ಸರ್ ಇಲ್ಲಿಗೆ ಬಂದಿರುತ್ತೆ, ಏನಪ್ಪ ಇಷ್ಟೊಂದು ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ ನೀವು, ಮೀಸಲಾತಿ, ಬಡ್ತಿ ಮೀಸಲಾತಿ, ನೇರ ನೇಮಕಾತಿ, ದಾಖಲಾ ಹುದ್ದೆಗಳು, ಅವರಿಗೆ ಕಿರುಕುಳಗಳನ್ನು ಇದು ಮಾಡೋಂಥದ್ದು ಅದ್ಭುತ ಅಂತೇಳಿ ಅವರಿಗೆ ಖುಷಿ ಆಗ್ಬಿಟ್ಟು ಖುಷಿಯಾಗಿ ಅವ್ರ ಜೊತೆ ನಮ್ಗೆ ಸಂಪರ್ಕ ಬಂತು. ಸಂಪರ್ಕ ಬಂದ ತಕ್ಷಣ ಸರ್ ಏನು ಮಾಡೋದು ಅಂತ, ಸರ್ ಬೌದ್ಧಿಸಮನ್ನು ನೀವು ಪ್ರಚಾರ ಮಾಡಬೇಕು ಅಂತ ನಾ ಹೇಳಿ, ಅವರು ಪೀಪಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ, ನಾನು ಅವ್ರ ಜೊತೆ ಓದ್ತಾ ಇದ್ದೆ. ಮಹಾರಾಷ್ಟ್ರದಲ್ಲಿ ಎಲ್ಲ ನನ್ನ ಸ್ನೇಹಿತರೆ, ಆವಾಗ ದಲಿತ ಪ್ಯಾಂಥರ್ಸು, ಬಜ್ಜಾ ತಾರಕಮ್, ಹಿಂದೂ ಮಹಾಸಭಾದ ಇದು ಯಾವುದು ದಲಿತ ಮಹಾಸಭಾ ಆಂಧ್ರದಲ್ಲಿ, ಎಲ್ಲರೂ ಸರಿ. ಇವನ್ನ ನಿಮ್ಗೆ ಆಶ್ಚರ್ಯ ಅನಿಸೋದು, ಗದ್ದಾರ್ ಅಂತ ಒಬ್ಬ ಬರ್ತಾನೆ. ಗದ್ದಾರ್ ಯಾರು ಗದ್ದಾರ್? ಹೂ ಇಸ್ ಗದ್ದಾರ್? ಆಂಧ್ರ ಪ್ರದೇಶದಾಗ ಅವ್ನು ಕ್ರಾಂತಿಕಾರಿ ಏನಲ್ಲ. ಗದ್ದಾರ ಏನು ಗೊತ್ತಾ? ಅವನ ಹೆಸರು ವಿಠಲ್ ಅಂತೇಳಿ. ಹೌದು. ಅವನು ಕೆನರಾ ಬ್ಯಾಂಕ್ ಎಂಪ್ಲಾಯಿ. ಹೌದಾ? ವೆರಿ ಗುಡ್. ಕೆನರಾ ಬ್ಯಾಂಕ್ ಎಂಪ್ಲಾಯಿ. ನಿಮಗೆ ಏನು ಅಂತಂದ್ರೆ, ಬೆಂಗಳೂರು ನಾನು ಹೋದಾಗ ಭದ್ರಾವತಿ ಕೃಷ್ಣಪ್ಪನವ್ರದ್ದು ಸಮಾಜವಾದಿ ಹೆಂಡು, ಸಮಾಜವಾದಿ ಹೆಂಡು. ರಾಯಚೂರು, ಬಳ್ಳಾರಿ ಮತ್ತು ಕೋಲಾರ ಇದು ನಕ್ಸಲೈಟ್ ಏರಿಯಾದ ಹಿಂಡು, ಗದ್ದರ್ ಏರಿಯಾ. ಗದ್ದರ್ ಅವ್ರ ಬಗ್ಗೆ. ನಾನು ಅಂಬೇಡ್ಕರ್ವಾದಿ. ಇವ್ರನ್ನೆಲ್ಲ ಕುಂತ್ಕೊಂಡು ನಾವು ಕನ್ವಿನ್ಸ್ ಮಾಡಿಕೊಂಡು, ಹಿಂಸೆಯಿಂದ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ, ಆ ಸಮಾಜವಾದಿಂದ ನಾನೇನು ಒಪ್ಕೊಳ್ತಾ ಇಲ್ಲ ಅದನ್ನ. ಅಂಬೇಡ್ಕರ್ ದಾರಿ ಏನಿದೆಯಲ್ಲ, ಅದು ದಾರಿ ನಮ್ಗೆ ಅನಿವಾರ್ಯ. ಸರಿ ಇದೆ, ಅದು ದಾರಿ ನಮ್ಗೆ ಅನಿವಾರ್ಯ. ಆ ದಾರಿಯಲ್ಲೇ ನಾವೆಲ್ಲ ಪ್ರಯಾಣ ಮಾಡಬೇಕು. ಸರ್, ಇನ್ನೊಂದು, ನೀವು ದೇವೇಗೌಡರು ಅಲ್ಲ, ಏನಾಗಿತ್ತು ಅಂದರೆ ದೇವೇಗೌಡರು 1986-89 ಅವಧಿಯಲ್ಲಿ ಅವರು PWD ಅಲ್ಲೇನಾಗಿತ್ತು, ಮಂಡ್ಯ ಮತ್ತು ಹಾಸನ ಕಡೆ ಅಲ್ಲಿ ಮೊದಲೇ ಮೈಸೂರು ಮಹಾರಾಜರ ಕಾಲದಿಂದ ಅಲ್ಲಿ ವಿದ್ಯೆಗಳ ಡೆವಲಪ್ಮೆಂಟ್, ಅಲ್ಲಿ ಒಂದು ಸ್ವಲ್ಪ ಎಜುಕೇಶನ್ ಶೆಡ್ಯೂಲ್ ಕಾಸ್ಟ್ನಲ್ಲಿ ಬಂದಿದ್ದರಿಂದ ಅಲ್ಲಿ ಇಂಜಿನಿಯರ್ಗಳು ಭಾಳ ಬಂದಿದ್ರು. ಅವರೆಲ್ಲ ಇಂಜಿನಿಯರ್ಗಳು ಏನಾಗಿದ್ರು, ಅಸಿಸ್ಟೆಂಟ್ ಇಂಜಿನಿಯರ್ ಜಾಯ್ನ್ ಆಗ್ತಿದ್ರು. ಅಸಿಸ್ಟೆಂಟ್ ಇಂಜಿನಿಯರ್ ಕ್ಲಾಸ್ 2. ಹೌದು. ಕ್ಲಾಸ್ 2 ಇಂದ ಕ್ಲಾಸ್ 1 ಅವರಿಗೆ, ಜೂನಿಯರ್ ಕ್ಲಾಸ್ 1 ಅವರಿಗೆ ರಿಸರ್ವೇಷನ್ ಏನು ಪ್ರಮೋಷನ್ ಇದೆ. ರಿಸರ್ವೇಷನ್ ಪ್ರಮೋಷನ್ ಬಾಬಾ ಇವರು ಬಸವಲಿಂಗಪ್ಪನವರು 27/4/1978 ಕೊಡಿಸಿದ್ರಿಂದ ಈ ಅಸಿಸ್ಟೆಂಟ್ ಇಂಜಿನಿಯರ್ ಶೆಡ್ಯೂಲ್ ಕಾಸ್ಟ್ ಹೇಳಿದಾರಲ್ಲ, ಅವರು ಫಾಸ್ಟಾಗಿ AEE ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಹೊರಟ್ಬಿಟ್ರು. ಹೀಗಾಗಿ ನಿಮಗೆ ಶಿವಲಿಂಗ ಅಂತೇಳಿ PL ನಂಜುಂಡಸ್ವಾಮಿ, ಕೃಷ್ಣಪ್ಪ, ಚಂದ್ರಶೇಖರ್ ಇವರೆಲ್ಲ ಚೀಫ್ ಇಂಜಿನಿಯರ್ ಆಗಿಬಿಟ್ರು. ಈ ದೇವೇಗೌಡರಿಗೆ ಎಲ್ಲಿ ನೋಡಿದ್ರು, ಸುತ್ತಲೂ ನೋಡಿದ್ರು ಅವರೇ ಇದ್ದಾರೆ. ಬಳು ಕೋಪ ಬಂದು ಕಾಡುತ್ತೆ ದೇವೇಗೌಡರಿಗೆ. ದೇವೇಗೌಡರಿಗೆ ಕೋಪ ಬಂದು ಏನು ಮಾಡಿಬಿಟ್ರು, ಏನು ಮಾಡೋದು ಅಂತಂತ ಇರ್ತಾರಲ್ಲ ಅಡ್ವೈಸರ್, ಅಸಿಸ್ಟೆಂಟ್ ಇಂಜಿನಿಯರ್ನ ಕ್ಲಾಸ್ 1 ಮಾಡಿಬಿಡಿ ಸರ್, ಜೂನಿಯರ್ ಕ್ಲಾಸ್ 1 ಮಾಡಿಬಿಡಿ, ಅದರಿಂದ ಮುಂದೆ ಪ್ರಮೋಷನ್ ಸಿಗಲ್ಲ ಅಂತ. ಸೂಕ್ಷ್ಮ.
₹10 ಬೇಸಿಕ್ ಹೆಚ್ಚು ಮಾಡಿದರು. ₹10 ಬೇಸಿಕ್ ಹೆಚ್ಚು ಮಾಡಿ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ನ ಕ್ಲಾಸ್ 1 ಮಾಡಿ ಜೂನಿಯರ್ ಕ್ಲಾಸ್ 1 ಮಾಡಿದ್ರು. ಅಲ್ಲಿಂದ ಮುಂದೆ ಪ್ರಮೋಷನ್ ರಿಸರ್ವೇಷನ್ ಇಲ್ವೇ ಇಲ್ಲ. ಅತ್ತಿಂದ ಅವ್ರು ಸ್ವಂತ ಇದ್ರ ಮೇಲೆ ಹೋಗ್ಬೇಕು. ಕೋರ್ಟ್ಗಳಲ್ಲಿ ಫೈಟ್ ಆಯ್ತು. ಮತ್ತೆ ಬಸವಲಿಂಗಪ್ಪನವ್ರು ಇದ್ರು, ಬಂಗಾರಪ್ಪನವ್ರ ಕಾಲದಲ್ಲಿ ಇದ್ರವರು ಇದ್ದಾಗ ನಾವೇ ಅದನ್ನು ಡ್ರಾಫ್ಟ್ ಮಾಡಿದ್ದೇವೆ. ರಿಸರ್ವೇಷನ್ ಇನ್ ದ ಮ್ಯಾಟರ್ ಆಫ್ ಪ್ರಮೋಷನ್ ಶೆಲ್ ಬಿ ದೇರ್ ಅಪ್ ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಬಸವಲಿಂಗಪ್ಪನವರು ಆರ್ಡರ್ ಮಾಡಿಸಿದ್ರು. ಬಂಗಾರಪ್ಪನವ್ರು ಮಾಡಿಕೊಟ್ರು. ಆ ನಂತರ ಬಸವಲಿಂಗಪ್ಪನವರೇ 1/4/1992 ಬಂಗಾರಪ್ಪನವ್ರನ್ನ ಕನ್ವಿನ್ಸ್ ಮಾಡಿ ಬ್ಯಾಕಲಾಗ್ ಹುದ್ದೆಗಳು ಭಾಳಿದ್ದಾವೆ ಮರೆಯ. ನಾನು ಕೊಟ್ಟಿದ್ದೆ ಅದು. ಯಾಕಂದರೆ ನಾವು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ 1985ರಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವ್ರ ಮುಖಾಂತರ ನಾವು ಬ್ಯಾಕಲಾಗ್ ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಒಂದು ದೊಡ್ಡ ಯತ್ನ ಮಾಡಿದ್ವಿ. ಅವರು ರಾಜೀವ್ ಗಾಂಧಿ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದ. ಅದೇ ಆರ್ಡರ್ ಕಾಪಿ ತಂದು ಬಸವಲಿಂಗಪ್ಪನವ್ರಿಗೆ ಕೊಟ್ಟು ನಾನು. ಅವ್ರು ಇಮಿಡಿಯೇಟ್ ಏನು ನೋಡಪ್ಪ ರಾಜೀವ್ ಗಾಂಧಿ ಮಾಡಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಬಂಗಾರಪ್ಪ ಹೇಳಿದ ತಕ್ಷಣ 1/4/1992 ಬ್ಯಾಕಲಾಗ್ ತುಂಬುವಂಥ ಆದೇಶ ಬಂತು. ಬ್ಯಾಕ್ವರ್ಡ್ ಸಂಬಂಧ ಬಂಗಾರಪ್ಪನವರು ಮತ್ತು ಬಸವಲಿಂಗಪ್ಪನವರು ಬಸವಲಿಂಗಪ್ಪ ಲೋಕುಶರ್ ಇದ್ದಂಗೆ ಕೂಡಿ ಮಾಡಿ ಕೆಲಸ ಮಾಡಿಕೊಂಡ ಬಸವಲಿಂಗಪ್ಪನವರಿಗೆ ಬಂಗಾರಪ್ಪನವರಿಗೆ ರಾಜಕೀಯವಾಗಿ ಭಿನ್ನಾಗಿತ್ತು. ಆದರೆ ಬಸವಲಿಂಗಪ್ಪನವರು ದೇವರಾಜ ಅರಸು ಕಾಲದಿಂದ ಬಂಗಾರಪ್ಪನವರ ಕಾಲದವರೆಗೂ ಅಥವಾ ನಾವು ವೀರಪ್ಪ ಮೊಯ್ಲಿಯವರನ್ನು ಸ್ವಾಗತಿಸ್ತೇವೆ. ಅವರಿಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಏನಲ್ಲ, ಈಗಲೂ ಸಿದ್ದರಾಮಯ್ಯನೂ ನಾವು ಒಪ್ಕೊತೇವೆ. ಯಾಕಂದ್ರೆ ಸಾಮಾಜಿಕ ನ್ಯಾಯದ ಬದ್ಧತೆ ಅವ್ರ ಹತ್ರ ಇದೆ. ಆ ಬದ್ಧತೆ ಇಲ್ಲದೆ ಹೋಗಿದರೆ ಸಮಾನತೆ, ಇದು ಸಹೋದರತ್ವ ಏನು ನಾವು ಸಂವಿಧಾನದ ಪ್ರಿಯಂಬಲ್ನಲ್ಲಿ ಹೇಳ್ತೇವೆ, ಅದನ್ನು ಜಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಏನು ಕೇಳ್ತಾ ಇದ್ದೇವೆ ಅಂದರೆ, ಈಗ ನಾವು ಮೀಸಲಾತಿ ಇದೆಯಲ್ಲ, ಮೀಸಲಾತಿ ಏನೋ 1950ರಿಂದ ಜಾರಿಯಾಗಿದ್ದಲ್ಲ ಇದು. ಹೌದು, ಮೀಸಲಾತಿ 1956 ಜಾರಿಯಾಗಿದ್ದು. ಅದಕ್ಕಿಂತ ಮೊದಲೇ ಯಾವಾಗ ನನಗೆ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ನಲ್ಲಿ ವಾದ ಮಾಡಿದ್ರಲ್ಲ, ಆ ವಾದದ ಪ್ರತಿಫಲವಾಗಿ 1936ರಲ್ಲಿ ಬ್ರಿಟಿಷರು ಅದನ್ನು ಜಾರಿ ಮಾಡಿತ್ತು. ರಿಸರ್ವೇಷನ್ ಫಾರ್ ಶೆಡ್ಯೂಲ್. ಅದನ್ನು ಮೊದಲು ಡಿಪ್ರೆಸ್ ಕ್ಲಾಸ್ ಅಂತಿತ್ತು. ಸ್ವಾತಂತ್ರ್ಯ ಡಿಪ್ರೆಸ್ ಕ್ಲಾಸ್ ಅಂತಿತ್ತು. ಆ ಡಿಪ್ರೆಸ್ ಕ್ಲಾಸನ್ನು ಬದಲಾವಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೊಂದು ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಅಂತ ಹೆಸರು ಕೊಟ್ಟು ಆವತ್ತಿನಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ಜಾರಿ ಮಾಡಿದ್ದು ಬ್ರಿಟಿಷರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್. ನಂತರ ಸಂವಿಧಾನದಲ್ಲಿ ಅದನ್ನು ತೊಡಗಿಸಿದ್ರೆ ಸಂವಿಧಾನದಾಗ ಅಡಾಪ್ಟ್ ಆದದ್ದಲ್ಲ. ಇದು ಸಂವಿಧಾನದಲ್ಲಿ ಹೊಸದಾಗಿ ಅಡಾಪ್ಟ್ ಆಗಿದ್ದಲ್ಲ, ಆಲ್ರೆಡಿ ಇತ್ತು. ಅದು ಇಟ್ ವಾಸ್ ದೇರ್ ಇನ್ 1936ನಾಗ ಬ್ರಿಟಿಷರ ಇದ್ರಾಗನ ಆಗಿತ್ತು. ಅದೇ ಹೋರಾಟನ ಬ್ರಿಟಿಷ್ ಸರ್ಕಾರದಾಗಿತ್ತು. ಇದು ಬ್ರಿಟಿಷ್ ಸರ್ಕಾರನೇ ಜಾರಿ ಮಾಡಿದ್ದು. ದುಂಡು ಮೇಜಿನ ಪರಿಷತ್ತಿನ ಪ್ರತಿಫಲ ಅದು. ಅಂಬೇಡ್ಕರಲ್ಲಿ ವಾದ ಮಾಡ್ತಾರೆ, ನೀವು ಭಾರತಕ್ಕೆ ಬಂದು ನಮ್ಮ ಪರಿಶಿಷ್ಟ ಜಾತಿಯವ್ರಿಗೆ ಏನು ಕೊಟ್ರಿ, ನಮ್ಮ ದಲಿತರಿಗೆ ಏನು ಕೊಟ್ರಿ, ಶೋಷಿತ ವರ್ಗದವ್ರಿಗೆ ಏನು ಕೊಟ್ರಿ, ಹಿಂದುಳಿದ ವರ್ಗದವ್ರಿಗೆ ಏನು ಕೊಟ್ರಿ, ಶೂದ್ರಿಗೆ ಏನು ಕೊಟ್ರಿ, ಅತಿ ಶೂದ್ರಿಗೆ ಏನು ಕೊಟ್ರಿ, ಪ್ರಶ್ನೆಗಳು ಶುರುವಾಗಿದ್ದ ದುಂಡು ಮೇಜಿನ ಪರಿಷತ್ನಲ್ಲಿ. ಅದಕ್ಕಿಂತ ಯಾರು ವಾದ ಮಾಡಿಲ್ಲ. ಕರೆಕ್ಟ್. ಇದು ನಿಮ್ಮದು ಹೋರಾಟದ ಈ ಹೋರಾಟದ ಇವುಗಳನ್ನ ನಾವು ನೆನೆಸ್ಕೋಬೇಕಾಗತ್ತೆ. ಅದರ ಜೊತೆಗೇ ಅಂಬೇಡ್ಕರ್ ನಾವು ಭಾಳಷ್ಟು ತಪ್ಪು ತಿಳ್ಕೊಂಡಿದ್ದೇವೆ ಅಂತ. ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಾರೆ, ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಬಗ್ಗೆ ಇರುವಂಥ ಭಿನ್ನತೆ ಏನು ಅಂತಂದರೆ, ಮಾರ್ಕ್ಸ್ ಹೇಳುವಂಥದ್ದು ಶೋಷಿತರನ್ನು ವಿಮೋಚನೆ ಮಾಡೋದು. ಶೋಷಿತರನ್ನು ವಿಮೋಚನೆ ಮಾಡಿರಿ ಅಂತ ಅವ್ರು ಹೇಳೋದು ಅಷ್ಟೇ ಅಲ್ವಾ. ಎಕ್ಸ್ಪ್ಲಾಯ್ಟೆಡ್ ಇರ್ತಾರಲ್ಲ, ಎಕ್ಸ್ಪ್ಲಾಯ್ಟೆಡ್ನ ಅವ್ರನ್ನ ಎಮಾನ್ಸಿಪೇಷನ್ ಮಾಡೋದು ಅಂತ. ಅಂಬೇಡ್ಕರ್ ಅಷ್ಟಲ್ಲ, ಶೋಷಿತರನ್ನು ಎಮಾನ್ಸಿಪೇಟ್ ಮಾಡೋದು ಅಷ್ಟೇ ಅಲ್ಲ, ಅವ್ರನ್ನ ಎಂಪವರ್ ಮಾಡೋದು ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟ್. ಅದು ಎಂಪವರ್ಮೆಂಟ್ ಪ್ರೋಗ್ರಾಮನ್ನು ಅಂಬೇಡ್ಕರ್ ದಾರಿಯಲ್ಲಿ ನೋಡ್ಬೋದು. ಅಂಬೇಡ್ಕರ್ ಎಷ್ಟು ಆರ್ಥಿಕ ತಜ್ಞ ಅಂದರೆ ನಿಮಗೆ ಹೇಳ್ತೇನೆ, ಅವರ ಬರೆದಂಥ ಪ್ರಾಬ್ಲಮ್ ಪೇಪರ್ ರುಪಿ ಇದೆಯಲ್ಲ, ಆ ರುಪಿಯನ್ನು ಆಧರಿಸಿನೇ 1934ರಲ್ಲಿ ಬ್ರಿಟಿಷರು ಹಣ ಚಲಾವಣೆಯ ಒಂದು ನಿಯಂತ್ರಣ ಸಿಸ್ಟಮ್ ಚಾಲು ಮಾಡಿ ನಿಯಂತ್ರಣ ಇರಬೇಕು ಅಂತ ಅಂಬೇಡ್ಕರ್ ವಾದ ಶುರು ಮಾಡ್ತಾರೆ. ಹಣ ಚಲಾವಣೆಯ ನಿಯಂತ್ರಣ ಇಲ್ಲಿ ಎರಡಿದಾವೆ. ಏನಂದರೆ 541 ರಾಜರು ಬ್ರಿಟಿಷರು ಬಂದು ಇವರೆಲ್ಲ ಹೆದರಿಸ್ಬಿಟ್ರೆ ಸಾಕು, ಕೆಜಿ ಗಟ್ಟಲೆ ಬಂಗಾರ ಕೊಡೋದು, ಅದು ಹೋಗ್ಬಿಡ್ತದೆ. ಓಕೆ, ಅಂಬೇಡ್ಕರ್ಗೆ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಅವರಿಗೆ ಒಂದಿಷ್ಟು ಐಡಿಯಾಗಳಿದ್ವು. ಅಂಬೇಡ್ಕರ್ ಇರೋಷ್ಟು ಐಡಿಯಾಗಳು ಯಾರ ಹತ್ರ ಬರ್ತಿರ್ಲಿಲ್ಲ. ಹೌದು, ಅದು ಹೆಂಗೆ ಕಮಿಟಿನ ನೇಮಕ ಮಾಡಿಬಿಟ್ರು. ಆಯಿತು, ನೀವು ಒಂದು ಬ್ಯಾಂಕನ್ನು, ರಿಸರ್ವ್ ಬ್ಯಾಂಕನ್ನು, ಸೆಂಟ್ರಲ್ ಬ್ಯಾಂಕನ್ನು ಮಾಡಿ ಅಂತ ಅಂಬೇಡ್ಕರ್ನೇ ಆಧಾರ ಅದಕ್ಕೆ ಆರ್ಗ್ಯುಮೆಂಟ್ ಆಗಿ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದಾಗ ಅಂಬೇಡ್ಕರ್ ಒಂದು ವಾದ ಮುಂದಿರ್ತಾರೆ, ನೀವು ಸುಮ್ಮನೆ ನೋಟ್ ಪ್ರಿಂಟ್ ಮಾಡೋಂಗಿಲ್ಲ ಅಂತ. ಸುಮ್ಮನೆ ನೋಟ್ ಪ್ರಿಂಟ್ ಮಾಡೋಂಗಿಲ್ಲ. ನೀವು ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ಅದರ ಮೌಲ್ಯದ ಬಂಗಾರವನ್ನು ನಿಮ್ಮಲ್ಲಿ ಇಟ್ಕೊಂಡಿರ್ಬೇಕು. ಅದು ಇಂಪಾರ್ಟೆಂಟ್. ಆ ಮೌಲ್ಯದ ಬಂಗಾರವನ್ನು, ಆ ಮೌಲ್ಯಕ್ಕೆ ಸಮನಾದಂಥ ನೋಟ್ಗಳನ್ನು ನೀವು ಮುದ್ರಣ ಮಾಡಬೇಕು ಅನ್ನುವಂಥದ್ದು ಬಂತು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಬಂಗಾರ ಹೋಗ್ತೈತಲ್ಲ, ಇದನ್ನೆಲ್ಲ ಭಾರತಕ್ಕೆ ಅಲ್ಲ ರಿಸರ್ವ್ ಬ್ಯಾಂಕ್ನಾಗ ಇಡಿಸಿರೋದು ಅಷ್ಟು. ಇದನ್ನು ಒಳಗಿನ ಅರ್ಥ ಅಂಬೇಡ್ಕರ್ನ ಯಾರು ಮಾಡ್ತಾ ಇಲ್ಲ.
ಅಂತ ನೀರಿನ ಪ್ರಯೋಗ ಇದೆಯಲ್ಲ ಕೃಷಿಗೆ ಮತ್ತು ವಿದ್ಯುತ್ತಿಗೆ ಅದನ್ನು ಮಾಡಬೇಕಂತೇಳಿ ಅಂಬೇಡ್ಕರ್ ಯಾವಾಗ ಇದು ಮಾಡ್ತಾರೆ ಅಂದರೆ ದಾಮೋದರ ಕಣಿವೆ ಒಂದು ಚಳವಳಿ ಆಗುತ್ತೆ. ದಾಮೋದರ ಕಣಿವೆ ಚಳವಳಿ ಆದಾಗ ಬಾಬಾ ಸಾಹೇಬ್ ಬ್ರಿಟಿಷರು ದಾಮೋದರ ಕಣಿವೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇಮಿಸ್ತಾರೆ. ಅವರ ರಿಪೋರ್ಟ್ ಮೇಲೇ ಮುಂದೆ ಬಾಕ್ರಾನಂಗಲ್ನ ಅಣೆಕಟ್ಟು ಕಟ್ತಾರೆ. ನೋಡ್ರಿ ಎಂಥ ಸಿಸ್ಟಮ್ ಏನ್ರಿ, ಅದನ್ನ ನೀರನ್ನು ಬಳಸ್ಕೊಂಡು ಇಲ್ಲಿ ಮೈಸೂರು ಮಹಾರಾಜರು ಮಾಡಿದ್ರು, ಬೇರೆ ರೂಪದಲ್ಲಿ ಮಾಡಿದ್ರು, ನೀರು ಬಳಸ್ಕೊಂಡು ಮಾಡಿದ್ರಲ್ಲ ವಿದ್ಯುತ್. ನಂತರ ಆಳಿತದ ಏನಂದರೆ ಆವಾಗ ನೀರನ್ನು ಬಳಸಿಕೊಂಡು ಅಗ್ರಿಕಲ್ಚರ್ಗೆ ಮತ್ತು ಇದನ್ನು ಮಾಡ್ಬೋದು ಅಂತೇಳಿ ನಂತರ ದಿನಗಳಲ್ಲಿ. ಅಂದ್ರೆ ನೀವು ಹೇಳೋ ಪ್ರಕಾರ ಅಂಬೇಡ್ಕರ್ ಅವರ ವಾದ, ಅಂಬೇಡ್ಕರ್ ಅವರ ಬುದ್ಧಿಮತ್ತೆ ಇವತ್ತಿನ ಪ್ರಸ್ತುತ ಸನ್ನಿವೇಶದಕ್ಕೆ ಭಾಳ ಉಪಯುಕ್ತತೆ ಐತಿ, ರೆಲಿವೆಂಟ್ ಅದ ಅಂತ. ಭಾರತ ಸಮ ಭಾರತ ಇದೆಯಲ್ಲ, ಸಮಾನತೆಯ ಭಾರತ, ಓಕೆ, ಸಮಾನತೆ ಭಾರತ, ಸಮಾನ ಅವಕಾಶಗಳ ಭಾರತ, ವಿದ್ಯಾವಂತರ ಭಾರತ, ವಿಜ್ಞಾನಿಗಳ ಭಾರತ, ಹೌದೌದು ಅಲ್ವಾ? ಹೌದು. ಈ ಭಾರತ ಕಟ್ಟಬೇಕಾದ್ರೆ ಅಂಬೇಡ್ಕರ್ನೇ ಕಾರಣ. ಅಂಬೇಡ್ಕರ್ ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದ ಮೀಸಲಾತಿ ಕಲ್ಪನೆಯ ರಾಜ ಅಲ್ಲ. ಹೌದೌದು. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಒಂದು ದೇಶ ಕಟ್ಟು ವ್ಯಕ್ತಿ ಕಟ್ಟುವಂತ ಇವು ನಮಗೇನಾಗಿತ್ತು ಅಂದ್ರೆ ಇವು ಸ್ಫೂರ್ತಿ ಆಗ್ಯದ ನಮಗೆ. ಇವು ನಿಮಗೆ ಸ್ಫೂರ್ತಿ, ನಮ್ಮ ಸ್ಫೂರ್ತಿಯಾಗಿ ಇವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹೋಗ್ತಾ ಇದ್ದೀವಿ. ಅದರಿಂದ ಬ್ಯಾಂಕ್ಗಳನ್ನು ಇಂದಿರಾ ಗಾಂಧಿ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಅವ್ರು ರಾಷ್ಟ್ರೀಕರಣ ಮಾಡಿ ಆ ಬ್ಯಾಂಕ್ಗಳನ್ನು ರೈತರಿಗೂ ಬಾಲ ತೆಗೆದ್ಲಾಕಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ರಾಷ್ಟ್ರೀಕರಣ ಆಗುವವರೆಗೆ ರೈತರಿಗೆ ಬಾಗಿಲ ತೆಗೆದಿರಲಿಲ್ಲ. 19 ಜುಲೈ 1969ವರೆಗೆ ಕರೆಕ್ಟ್. ಬ್ಯಾಂಕ್ಗಳ ಬಾಗಿಲ ಅವ್ರು ತೆಗೆದೇ ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಿದ್ದಿಲ್ಲ ಸಾಧನ. ಇನ್ನೊಂದು ಹೇಳ್ತಾರೆ ಸರ್, ಈಗ ನೀವು ಇಂದಿರಾ ಗಾಂಧಿಯವರು ಒಳ್ಳೆಯದನ್ನು ಮಾಡಿದ್ರು, ರಾಷ್ಟ್ರೀಕರಣ ಮಾಡಿದ್ರು, ಓಕೆ. ಅದು ತುರ್ತು ಪರಿಸ್ಥಿತಿ ಬಗ್ಗೆ ಆದ ಲಾಭಗಳು ಏನಂತೀರಿ ಸರ್? ತುರ್ತು ಪರಿಸ್ಥಿತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಭಾರತದ ಐಕ್ಯತೆಗೆ ಕೊಟ್ಟಂಥ ಬಹುದೊಡ್ಡ ಕಾಣಿಕೆ ಅಂದರೆ ತುರ್ತು ಪರಿಸ್ಥಿತಿ. ಹೌದಾ ಸರ್? ಭಾಳ ದೊಡ್ಡ. ಹೆಂಗಂತೀರಿ? ಹೆಂಗಂತಾರಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ತುರ್ತು ಪರಿಸ್ಥಿತಿಯ ಹೇರಿಕೆಯ ಕಾರಣ ಏನು, ತುರ್ತು ಪರಿಸ್ಥಿತಿ ಹೇರಿಕೆಗೆ ಕಾರಣಗಳೇನು ಅಂತ. ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. ರಾಷ್ಟ್ರೀಕರಣ ಮಾಡಿ 20 ಪಾಯಿಂಟ್ ಪ್ರೋಗ್ರಾಮ್ಸ್, 4 ಪಾಯಿಂಟ್ ಪ್ರೋಗ್ರಾಮ್ಸ್ ಮಾಡ್ತಾಳೆ. ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ ಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ, ಹಿಂದುಳಿದ ವರ್ಗದವರಿಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಳೆ. ಅವರ ಆರ್ಥಿಕ ಅಭಿವೃದ್ಧಿಗೆ ಕೈ ಹಾಕ್ತಾಳೆ. ರಾಷ್ಟ್ರೀಕರಣ ಆದ ಕೂಡಲೇ, ರಾಷ್ಟ್ರೀಕರಣ ಆದ ತಕ್ಷಣ ಪ್ರಥಮ ಪ್ರಯೋಗ 1973 ಆಗಿದ್ರು. ಪ್ರಯೋಗ ಶುರು ಮಾತು, ನೀವು ಅವ್ರಿಗೆ ಸಾಲ ಕೊಡ್ರಿ ಅವ್ರಿಗೆ. ಬಟ್ ಅವ್ರು ಹಂಗೆ ಅದಕ್ಕೆ ಹೇಳಂಗಿಲ್ಲ ಸರ್. ಅವರು ಏನು ಹೇಳ್ತಾರೆ ಅಂದರೆ, ಅವರು ಚುನಾವಣೆ ಒಳಗೆ ಸ್ವಜನ ಪಕ್ಷಪಾತ ಮತ್ತು ಸರ್ಕಾರಿ ನೌಕರರು ಬಳಸ್ಕೊಂಡ್ರು ಅನ್ನೋ ಕಾರಣ ಮುಂದೂಡ್ತಾರೆ ಸರ್. ಈಗ ಚುನಾವಣೆಯ ಅಕ್ರಮಗಳು ಅಂತಿದ್ದಾವಲ್ಲ, ಓಕೆ, ಚುನಾವಣೆಯ ಅಕ್ರಮಗಳು, ಅದನ್ನು ಏನು ಅಕ್ರಮಗಳನ್ನು ರಾಜನಾರಾಯಣವರು ಹಾಕಿದಂಥ ಕೇಸ್ನಲ್ಲಿ ಅಕ್ರಮಗಳನ್ನು ಗುರುತಿಸಿದಂಥದ್ದು. ನಿಮಗೆ ಹೆಂಗೆ ವಿನೋದ್ ರಾಯ್ ಅಂತ ಅಡಿಕ್ಟೆಡ್ ಆಡಿಟ್ ಸೆಕ್ಷನ್ನ ಮುಖ್ಯಸ್ಥ ಇದ್ದಲ್ಲ, ಅವ ಇಲ್ಲದಂಥ 2G ಕ್ರಿಯೇಟ್ ಮಾಡಿ ಕರಪ್ಷನ್ ಇದೆ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ನಾಯಕ್ ಹೇಳಿಸಿದ್ನಲ್ಲ, ಅದು ಒಂದು ದೊಡ್ಡ ಕುತಂತ್ರ. ಇಂದಿರಾ ಗಾಂಧಿ ಅದು ಇಂದಿರಾ ಗಾಂಧಿ ಎಲ್ಲಿ ಮುಟ್ಟಕ್ಕಾಗತ್ತಿಲ್ಲ ನಾವು. ಇಂದಿರಾ ಗಾಂಧಿ ಬಡವರ ಪರವಾಗಿ ಹೊರಟಿದ್ದಾಳೆ, ಇಂದಿರಾ ಗಾಂಧಿ ರೈತರ ಪರವಾಗಿ ಹೊರಟಿದ್ದಾಳೆ, ಮತ್ತು ಭೂ ಸುಧಾರಣೆ ಕಾನೂನು ಜಾರಿ ಮಾಡ್ತಿದ್ದಾಳೆ, ಉಳುವವನೇ ಭೂಮಿ ಒಡೆಯ ಅಂತ ಹೇಳ್ತಿದ್ದಾಳೆ, ಜೀತ ಮುಕ್ತಿ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಮಾಡಿದ್ರೆ ನಮ್ಮ ಶ್ರೀಮಂತರಲ್ಲಿ ಹೇಳ್ತೀರಿ, ಯಜಮಾನಿಗೆ ಹೇಳ್ತೀರಿ, ಭೂಮಾಲೀಕತೆಯಲ್ಲಿ ಹೇಳ್ತಿದೆ. ನೀವು ಋಣಭಾರ ಇವೆಲ್ಲ ಕಾರ್ಯಕ್ರಮ ಇದಲ್ಲ. ಇದನ್ನು ತಂದುಬಿಟ್ರೆ ಈ ಒಂದು ಯಜಮಾನ ಸಂಸ್ಕೃತಿಯ ಜನ ಇದಾರಲ್ಲ, ಈ ಯಜಮಾನ ಸಂಸ್ಕೃತಿಯ ನಾವು ಉಳಿಯಂಗಿಲ್ಲ ಅನ್ನೋದು ಮುಂದಾಲೋಚನೆ ಅವರು ಮಾಡಿ RSSನವರಿಂದ ಎತ್ಕಟ್ಟಿ ಯಜಮಾನ ಸಂಸ್ಕೃತಿಗೆ ಬೆಂಬಲ ಕೊಟ್ಟದ್ದು ಜಯಪ್ರಕಾಶ್ ನಾರಾಯಣ ಚಳವಳಿಯ ಹೊರತಾಗಿ ಅದು ಕ್ರಾಂತಿ ಚಳವಳಿ ಅಲ್ಲ. ಇಂದಿರಾ ಗಾಂಧಿ ಮುಗಿಸ್ಬೇಕಾಯ್ತು ಅವರಿಗೆ. ಇಂದಿರಾ ಗಾಂಧಿ ಬಡವರ ಪರವಾಗಿ ತಗೊಂಡ್ಬಿಟ್ಲು, ರಾಷ್ಟ್ರೀಕರಣ ಮಾಡಿದಾಳೆ, ಬ್ಯಾಂಕನ್ನು ಸಂಪೂರ್ಣವಾಗಿ ರೈತರಿಗೆ. ನೀವು ಹೇಳ್ದಂಗೆ ಸರ್, ನೀವು ಹೇಳ್ದಂಗೆ ತುರ್ತು ಪರಿಸ್ಥಿತಿ ಎಲ್ಲ ಅದೇನ್ರಿ, ಉಳುವಣೆ ಹೊಲದಡಿಯ ಋಣಭಾರ ಸರ್, ಸಮಾನತೆಯ ಕ್ರಾಂತಿ ಸರ್. ಅದು
ಇಂದಿರಾ ಗಾಂಧಿ ಸಮಾನತೆ ಕ್ರಾಂತಿ ತಂದಿದ್ದಕ್ಕೋಸ್ಕರನ ಅದನ್ನು ಕೌಂಟರ್ ಮಾಡಲಿಕ್ಕೆ ಇವರೆಲ್ಲ ಚಳವಳಿ ಶುರು ಮಾಡಿದ್ದಕ್ಕೆ. ಮತ್ತು ಈಗಾದರೂ ಉತ್ತರ ಪ್ರದೇಶ ಆಗಲಿ ಬಿಹಾರ ಆಗಲಿ ರೀ ಉಳುವನ್ನ ಹೊಲದಡೆ ಇಲ್ಲಲ್ರಿ, ಅಲ್ಲಿ ಬಿಟ್ಟಿಲ್ಲ ನಿಮ್ಮ ಯಜಮಾನ. ಅಲ್ಲ ಈಗ ಅದ್ರಲ್ಲಿ ಈಗೂ BJP ಸರ್ಕಾರವ್ರು ಮಾಡ್ಬೋದಲ್ಲ, ಮಾಡ್ತಾನೆ ಮಾಡ್ಬೋದಲ್ಲ. ಭೂ ಹಿಡುವಳಿ ಇನ್ನೂ ಹೆಚ್ಚಿದೆ ಉತ್ತರ ಪ್ರದೇಶದಲ್ಲಿ. ಇನ್ನೂ ನೀವು ಫ್ಯೂಡಲ್ಗಳನ್ನ ಅಲ್ಲಿ ಇನ್ನೂ ಕಂಟ್ರೋಲ್ ಮಾಡೋದು ಭಾಳ ಐತ್ರಿ ಅಲ್ಲಿ. ಹೌದು, ಫ್ಯೂಡಲ್ ಭಾಳ ಇದಾರೆ ಅಲ್ಲಿ. ಹೌದು, ಬಿಹಾರ ಉತ್ತರ ಪ್ರದೇಶದಲ್ಲಿ ಫ್ಯೂಡಲ್ 10,000 ಎಕರೆ ಮಾಲಕರ. ಕರ್ನಾಟಕ ನಾವು ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮೆಲ್ಲ ಗೌಡ್ರುಗಳು ದೇಶಮುಖರು ನಾಡುಗೌಡರು ಎಲ್ಲ ಬಿಟ್ಕೊಟ್ರು ದೊಡ್ಡ ಮನುಷ್ಯರು ಇವರು. ಹೌದೌದು, ಹಂಗೆ ಪ್ರತಿಭಟನೆ ಮಾಡಿಲ್ಲ, ಉಳಿಸ್ಕೊಂಡಿರ 2,000 ಎಕರೆ ಇತ್ತು. ಮುಂದೆ ತುರ್ತು ಪರಿಸ್ಥಿತಿ ದೇವರಾಜ ಅರಸರಿಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಅನುಕೂಲ ಆತನ ಭಾಳ ದೊಡ್ಡ ಇಂಪ್ಲಿಮೆಂಟ್. ಮತ್ತು ಅತಿರೇಕತ ಇವರೇನು ಬರ್ದಾರಲ್ಲ ಅಂತ ಅತಿರೇಕತೆ ಎಲ್ಲಿ ಆಗಿದ್ದಾವೆ, ಅಂತ ಅತಿರೇಕತೆ ಎಲ್ಲಿದೆ. ನಾನು ಆವಾಗ ಯೌವನದಲ್ಲಿ ಇದ್ನಲ್ಲ, ನನಗೂ ತಿಳುವಳಿಕೆ ಇತ್ತಲ್ಲ, ನಾನು ಪತ್ರಿಕೆ ಓದ್ತಿದ್ನಲ್ಲ. ಇರ್ಬೋದು ಬಿಡಿ ಸರ್, ಕೆಲವೊಮ್ಮೆ ಇದ್ರಾಗ ಒಂದು ದೊಡ್ಡ ಹಳ್ಳಿ ದೊಡ್ಡವಾಗ ಸಣ್ಣ ಪುಟ್ಟಗಳು ಕೆಲವೊಮ್ಮೆ ಮಿಸ್ಟೇಕು ಆಗ್ತಿರ್ಬೋದು ಸರ್. ಈಗ ಸಂಜಯ್ ಗಾಂಧಿ ತುರ್ಕ್ಮನ್ ಗೇಟ್ ಪ್ರಕರಣದಲ್ಲಿ ಆಪರೇಷನ್ ಸರ್ ಆಯ್ತು, ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಅದು ಮಿಸ್ಟೇಕ್ ಏನಲ್ಲ ಸರ್, ಏನಂದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡುವಂಥದ್ದು ಒಂದು ಪ್ರಯೋಗ ಅದು. ಓಕೆ, ಆದರೆ ಆ ರುಕ್ಸಾನ ಯಾರು ಬರ್ತಾರೆ ಅವ್ರು ಅದನ್ನು ಅತಿರೇಕತೆ ಮಾಡಿಬಿಟ್ರು. ಹಿಂಗೆ ಮಾಡಿ ನಂಬಿದ್ರು ಇರ್ತಾರಲ್ಲ ಸರ್, ನಾವು ಆಪರೇಷನ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಕೊ ಅಂತ ಹೇಳಿದ್ರೆ ಒತ್ತಾಯ ಮಾಡಬಾರ್ದು ಯಾವಾಗ. ಕರೆಕ್ಟ್ ಒತ್ತಾಯ ಅವ್ರಿಗೆ ಬಿಡ್ಬೇಕಾರದನ್ನು. ಈಗ ನೀವು ಎಷ್ಟು ಅದನ್ನು ನಾನು ಒಂದು ಹೊಣೆಗಾರಿಕೆಯ ಒಬ್ಬ ಭಾರತೀಯನಾಗಿ ಚಿಂತನೆ ಮಾಡಿದ ಸಂಜಯ್ ಗಾಂಧಿ ಅಂತೀನಿ. ಯಾಕೆ ಗೊತ್ತಾ, ಆವಾಗ ನಿಮಗೆ ಬರೀ 50-60 ಕೋಟಿ ಇತ್ತು, ಈಗ ಡಬಲ್ ಆಗ್ಬಿಡ್ತಾರೆ 140 crore. ಅದೊಂದು ಇನ್ನೊಂದು ನಮ್ಮ ಸೌತ್ದವ್ರಿಗೆ ಏನಾದ್ರೂ ಅದು ಜಾರಿ ಆಯ್ತು ಸೌತಲ್ಲಿ ಕುಟುಂಬ ಯೋಜನೆ ತುಂಬ ಜಾರಿ ಆಯ್ತು. ಉತ್ತರ ಭಾರತದಲ್ಲಿ ಜಾರಿನೇ ಆಗಲಿಲ್ಲ, ಅದು ಜಾರಿ ಆಗಲಿಲ್ಲ. ಇವತ್ತಿನ ಒಬ್ಬೊಬ್ಬರಿಗೆ 10 ಮಕ್ಕಳು. ಹೌದು, ಈಗ ಡಿಲಿಮಿಟೇಷನ್ ತೊಂದರೆ ಆಗ್ತದೆ, ಅದೇನೇ ಅದೇ ನೋಡಿ ಅಲ್ವಾ. ದಕ್ಷಿಣ ಭಾರತದಲ್ಲಿ ಏನಿದೆ ಅಂದರೆ ಒಂದು ಸೆನ್ಸ್ ಇದೆ, ನ್ಯಾಷನಲ್ ಸೆನ್ಸ್ ಇದೆ, ಕರೆಕ್ಟ್ ರಾಷ್ಟ್ರೀಯ ಒಂದು ಕಲ್ಪನೆ ಇದೆ. ಅಂಧಾಭಿಮಾನ ಅಲ್ಲ ಸರ್, ಅವರು ಅಂಧಾಭಿಮಾನ ಅಲ್ಲ ಇವರು ದಕ್ಷಿಣ ಭಾರತವರು ಚೆಕ್ ಮಾಡಿ ಎಲ್ಲ ನೋಡ್ತಿರ್ತಾರೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಖುಷಿ ಪಡೋದು ಅಂದರೆ ಸೌತ್ ಇಂಡಿಯಾದಲ್ಲಿರುವಂಥ ಜನ, ಅದಕ್ಕೆ ಧಾರವಾಡ ಪ್ರೀತಿಸ್ತಾರೆ ಅವರು. ಕರೆಕ್ಟ್ ಒಳ್ಳೆ ಸರ್. ಈಗ ನೀವು ಕೊನೆಗೆ ನಿಮ್ಮ ಅಭಿಮಾನಿಗಳಿಗೆ ಅವ್ರಿಗೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಅಭಿಮಾನಿಗಳಿಗೆ ನನಗೇನು ದೊಡ್ಡ ಬಳಗ ಇದೆ ನಂದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ಬಂದಿದ್ದು ನನ್ನ ಒಬ್ಬರಿಗೆ ಬಂದಿಲ್ಲ, ಅದು ನನ್ನ ಒಡನಾಡಿಗಳ ತ್ಯಾಗ ಬಲಿದಾನವೂ ಇದೆ ಅದ್ರಾಗ. ನಾನೊಬ್ಬನೇ ಹೋರಾಟ ಮಾಡೋಕ್ಕಿಂತ ಈ ಹೋರಾಟಗಳನ್ನು ಇದು ಮಾಡಿದೆ. ಇಡೀ ದಲಿತ ಸಂಘರ್ಷ ಸಮಿತಿ, ಎಡಪಂಥೀಯ ಬಲಪಂಥೀಯರ ಮಧ್ಯದಲ್ಲಿ ನಡೆದಂಥ ಸಂಘರ್ಷಗಳ ಮಧ್ಯದಲ್ಲಿ ನಾವೆಲ್ಲ ಇದ್ದಾವೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಂಬೇಡ್ಕರ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತೇನೆ. ಅಂಬೇಡ್ಕರ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಕರ್ನಾಟಕದಲ್ಲಿ 60% ದಲಿತರು ಹಳ್ಳಿಯಲ್ಲಿ ಅವರು ಕೃಷಿ ಭೂಮಿ ರಹಿತ ಕೃಷಿ ಕಾರ್ಮಿಕರು, ಭೂಮಿ ಇಲ್ಲದವರು. ಅವರಲ್ಲಿ ನೀವು ಉತ್ಪಾದನಾ ಶಕ್ತಿ ಹೆಚ್ಚಿಗೆ ಮಾಡಿದರೆ ರಾಷ್ಟ್ರೀಯ ಉತ್ಪಾದನೆ ಹೆಚ್ಚಾದಾಗ ಆಯ್ತು. ಅಲ್ಲಿ ಓದಿ ಬರ್ತಾ ಇದ್ದಾರೆ, ಆದರೆ ಓದಿನ ಪ್ರಮಾಣ ಹೆಚ್ಚಿದೆ. ಆದರೆ ಎಲ್ಲರನ್ನೂ ನೀವು ಸಿಟಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಅಲ್ಲೇ ಅವ್ರನ್ನ ಉತ್ಪಾದನಾ ಶಕ್ತಿಯನ್ನು ಇದು ಮಾಡಲಿಕ್ಕಾದ್ರೆ ಅವರಿಗೆ ಭೂಮಿ ಕೊಡಬೇಕು, ಅಲ್ಲೇ ಡೆವಲಪ್ಮೆಂಟ್ ಆಗಕ್ಕೆ ಮಾಡಬೇಕು, ಅವಕಾಶ ಕೊಡಬೇಕು. ಅದನ್ನು ಅಂಬೇಡ್ಕರ್ ಕನಸನ್ನು ಸಿದ್ದರಾಮಯ್ಯ ಸರ್ಕಾರದವರು, ಮಾದೇವಪ್ಪನವರು ಈ ಟಾರ್ಗೆಟ್ ಇದೆಯಲ್ಲ, ಈ ಟಾರ್ಗೆಟನ್ನು ತಗೊಂಡು ಇವ್ರಿಗೆ ಉತ್ಪಾದನಾ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ನಾವು ವೆಲ್ಕಮ್ ಮಾಡ್ತೇವೆ. ಗ್ಯಾರಂಟಿ ಯೋಜನೆಗಳನ್ನು ನಾವು ಭಾಳ ನಮ್ಮ ಆರ್ಥಿಕ ಬದುಕಿಗೆ ತುಂಬ ಸಹಾಯ ಆಗಿದೆ ಅಂತ ಒಪ್ಕೋತೀವಿ. ಆದರೆ ಇವ್ರ ಶ್ರಮ ಶಕ್ತಿಯನ್ನು ನೀವು ಹೆಚ್ಚಿಗೆ ಮಾಡದೆ ಹೋದರೆ ರಾಷ್ಟ್ರೀಯ ಉತ್ಪಾದನಾ ಶಕ್ತಿ ಅಂತಿದೆಯಲ್ಲ, ಅದಕ್ಕೆ ಇದು ಕಾಣಿಕೆ ಆಗಬೇಕು. ಅದಕ್ಕೆ ಇವ್ರಿಗೆ ಹತ್ರ ಹೈನುಗಾರಿಕೆ, ಅವ್ರಿಗೊಂದು ಸ್ವಲ್ಪ 1-2 ಎಕರೆ ಜಮೀನು ಕೊಡೋದು, ಹೈನುಗಾರಿಕೆ ಉತ್ತೇಜನ ಕೊಡೋದು, ಕುರಿ ಸಾಕಲಿಕ್ಕೆ ಮಾಡೋದು. ಅವ್ರ ಮಕ್ಕಳನ್ನ ಈಗ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಮಾಡಿದಿರಿ. ಯಾವ ಹಳ್ಳಿಯಲ್ಲಿನೂ ಅವರು ಓದಲೇಬೇಕು. ಅವ್ರು ಕಡ್ಡಾಯವಾಗಿ ಶಿಕ್ಷಣ ಕಡ್ಡಾಯ ಮಾಡಿಬಿಡಿ. ನನಗೆ ಶಿಕ್ಷಣ ಕಡ್ಡಾಯ ಮಾಡಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದ ಮತ್ತು ಮಹಿಳೆಯರಿಗೆ ಇವ್ರಿಗೆ ಶಿಕ್ಷಣ ಕಡ್ಡಾಯ ಮಾಡಬೇಕು. ಬಿಡಲೇಬಾರ್ದು ಅವ್ರನ್ನ. ಅಪ್ ಟು ಡಿಗ್ರಿ ಓದಲೇಬೇಕು ಅವರು. ಒಬ್ಬ ವಿದ್ಯೆ ಬಂದಾನ ಹುದ್ದೆ ಸಿಗುತ್ತೋ, ಸರ್ಕಾರ ಹುದ್ದೆ ಸಿಗುತ್ತೋ ಎಲ್ಲ ಮುಖ್ಯ ಅಲ್ಲ, ಅವನು ಪ್ರಜ್ಞಾವಂತ ಪ್ರಜೆ ಆಗಿಬಿಡ್ತಾನೆ. ಕರೆಕ್ಟ್.
ನೀವು ಇದನ್ನು ಒತ್ತಾಯ ಮಾಡ್ತೀರಿ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಗಿದ್ದು. ಹಾಂ, ಅದನ್ನು ಜಾರಿ ಮಾಡ್ರಿ ಅಂತೇಳಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಗಿದ್ದು ಏನಂದರೆ ಪ್ರಜ್ಞಾವಂತ ಸಮಾಜ ಕಟ್ಟಬೇಕಾಗಿತ್ತು ಹೊರತಾಗಿ. ಕರೆಕ್ಟ್. ಹಾಂ, ಈಗ ಅವನು ಮತದಾನ ಹಾಕಿ ಕೊಟ್ಟಿದೆ ನಮಗೆ. ಇದನ್ನು ಮಾಡಬೇಕಾದದ್ದು ಸರ್ಕಾರ. ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರ. ಅದಕ್ಕೆ ಯೋಜನೆಗಳಲ್ಲಿ ಬದಲಾವಣೆಗಳನ್ನು ಹೊಸ ರೂಪದಲ್ಲಿ ತರಬೇಕು. ನೀವು ಮತ್ತೆ ಅದನ್ನು ಟ್ರೆಡಿಷನಲ್ ಮಾಡ್ತೇನೆ ಅಂತಂದ್ರೆ ಆಗಲ್ಲ, ಹೊಸ ರೂಪ ಕೊಡಬೇಕು. ಹೊಸದೇನಾರು ಹೊಸದ. ಈಗ ಸರ್ಕಾರಿ ನೌಕರಿಗಳು ಈಗ ಖಾಸೀಕರಣ ಮಾಡಿಬಿಟ್ಟಾರೆ ಮೋದಿ ಸರ್ಕಾರ. ಖಾಸೀಕರಣ ಮಾಡಿರೋದ್ರಿಂದ ಜಾಬ್ನೇ ಇಲ್ಲ ಈಗ. ಕರೆಕ್ಟ್, ಜಾಬೇ ಇಲ್ಲ. ಇವರೆಲ್ಲಿ ಹೋಗಿ ಕೇಳಿ ವಿದ್ಯೆ ಪಡ್ಕೊಂಡು ಅದಕ್ಕೆ ಅವ್ರಿಗೆ ಸ್ವಲ್ಪ ಅವ್ರನ್ನ ಮಾರುಕಟ್ಟೆಗೆ ವರ್ಗಾಯಿಸಿ, ಅವ್ರನ್ನ ಗ್ರಾಮೀಣ ಪ್ರದೇಶಕ್ಕೆ ವರ್ಗಾಯಿಸ್ರಿ, ಮಾರುಕಟ್ಟೆಗೆ ವರ್ಗಾಯಿಸ್ಬಿಡಿ. ಅವ್ರನ್ನ ಬೇರೆ ಬೇರೆ ಹುದ್ದೆ ಅಲ್ಲಿ ಅವ್ರಿಗೆ ಅವಕಾಶ ಕೊಡ್ರಿ, ಅವ್ರಿಗೆ ಅವಕಾಶ ಕೊಡಿ. ಅದು ಒಳ್ಳೆ ಹ್ಯೂಮನ್ ರಿಸೋರ್ಸಸ್, ಅದು ತುಂಬ ಉತ್ತಮವಾದಂಥ ಮಾನವ ಸಂಪನ್ಮೂಲ. ಆ ಮಾನವ ಸಂಪನ್ಮೂಲದ ಸದ್ಬಳಕೆ ಆಗಬೇಕು ಅನ್ನೋದು ನನ್ನ ವಾದ. ಅದು ಅಂಬೇಡ್ಕರ್ ಆಸೆ ಕೂಡ. ಕರೆಕ್ಟ್. ಒಳ್ಳೆಯ ಸರ್, ಇಲ್ಲಿವರೆಗೆ ನಮ್ಮ ವಾಹಿನಿಯೊಂದಿಗೆ ತಾವು ಪ್ರಶಸ್ತಿವರೆಗೆ ನಡೆದು ಬಂದ ಜರ್ನಿ ಬಗ್ಗೆ ಹೇಳಿದ್ರಿ. ತಮಗೆ ನಮ್ಮ ವಾಹಿನಿ ವತಿಯಿಂದ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.